ಈ ಬಾಳೆ ಸಂಬಂಧ ಮಾಡ್ಯವಲ್ಲ ಇರತ್ತೆ ಗುಡ್ಡಕ್ಕಲ್ಲಿ ಹೊತ್ತಂಗಣಿ ಎಷ್ಟು ಮಾಡಿದ್ರಿ ಎಷ್ಟು ಗಳಿಸಿರ ಏನು ಎಷ್ಟು ಭೋಗಿಸಿರ ಎಷ್ಟು ತಿಂದ್ರು ಉಂಡ್ರು ಏನು ಮಾಡಿರಲ್ಲ ಅವ್ರು ಎಲ್ಲ ಹೊಳೆ ಹುಣಸಿ ಅಂತ ನೋಡ್ದಂಗ ಎಲ್ಲಿಟ್ಟಿ ನೋಡಂಗ ಇಷ್ಟು ದಿನ ಮಾಡಿದ್ದು ಮಟ್ಟಿದ್ದು ಎಲ್ಲಿಟ್ಟಿ ಎಲ್ಲಿ ಉಳಿದ ಯಾವ ಜನ್ಮದ ಗಂಟು ಗದಡಿ ಉಳಿದಾವ ಯಾವ ಜನ್ಮದ ಶರೀರ ಉಳಿದಾವ ಯಾವ ಜನ್ಮದ ಮಕ್ಕಳು ಮರಿ ಉಳಿದಾವ ನೀನು ಹೊಲ ಮನಿ ಎಲ್ಲಿದಾವ ಹಿಂದಿನ ಜನ್ಮದ್ದು ಎಲ್ಲಿದಾವ ಈಗಿನೂ ನೀನು ಹಿಂಬಾಲಿ ಬರ್ತಾವ ನಾವು ಅವು ಬರೋದಿಲ್ಲ ಯಾಕೆ ಬಡ್ಕೊಂಡು ಕೆಲಸ ಇಲ್ಲದೆ ಬಡ್ಕೊಂಡು ಉಪಯೋಗ ಇಲ್ಲ ವ್ಯರ್ಥ ಅದ ಈಗ ಹೋಗಿ ಅಲ್ಲಿ ಇರ್ತೇನಂದ್ರೆ ಇಟ್ಕೊಡ್ತಾರ ನಿನ್ನ ಮತ್ತೆ ದೆವ್ವ ಬಿಡಿಸೋನ್ ಕರ್ಕೊಂಬಂದು ಜಾಗ ಬಿಡಿಸ್ತಾರೆ ನಿನ್ನ ಹೋದಿಲ್ಲ ಇದು ಇನ್ನೊಂದು ಮನ್ಯಾಗ ಕುಂತೈತಿಪ್ಪ ಇದನ್ನ ಯಾಕೆ ಇನ್ನು ಹೋದಿಲ್ಲ ನಾ ಹೆಂಗೆ ಹೋಗ್ಲಿ ಮನೆ ಹಾಕಿಸ್ತಾವ ಅಂತ ಹೇಳ್ಕೊಂತಂದ್ರೆ ಇಟ್ಕೋದಿಲ್ಲ ಯಾರು ನಿನ್ನ ಅದಕ್ಕೆ ವಾಸನ ಏನೈತಲ್ಲ ಸೂಕ್ಷ್ಮ ಶರೀರದೊಳಗೆ ಹಂಗೆ ಇರ್ತದೆ ಬೇಕಾದಂಗೆ ನಾವು ಹೇಳ್ತೇವೆ ಕೇಳ್ತೇನಂದ್ರೆ ಮೊದಲಿನ ರೂಢಿಗತ ವಾಸನೆಗಳು ಹೋಗೋದು ಭಾಳ ಕಠಿಣ ಅದಕ್ಕೆ ಆಗೋದಿಲ್ಲ ಇದು ನಾವು ಎಷ್ಟು ಹೇಳಿದ್ರು ಕೇಳೋದು ಇದು ಅಭ್ಯಾಸದಾಗ ಮುಂದುವರಿದವಾಗ ಏನಾರು ವಾಸನೆಗಳು ಕ್ಷೀಣ ಆದಾಗ ಅಂತಕ್ಕನ ಸ್ವಚ್ಛ ಆದಾಗ ಹೋಗ್ಬೋದು ಪ್ರಯತ್ನ ಮಾಡಿರಾಕೈತಿ ಪ್ರಯತ್ನ ಮಾಡಿದಾಗ ನಿರಂತರ ಪ್ರಯತ್ನ ಬೇಕಂದ್ರೆ ಎಡೆಬಿಡದೆ ಅಭ್ಯಾಸ ಅವಾಗ ಪಕ್ಕನೆ ಹೊಳೆದರೆ ಹೊಳೆಯಿತು ಹೊಳೆಯದಿದ್ರೆ ಇಲ್ಲ ಅಂದ್ರೆ ಶಿವಾನಂದ ಜಪ ಪ್ರಯತ್ನ ಮಾಡ್ಕೊಂತ ಇದ್ರೆ ಹೊಳೆದ್ರೆ ಹೊಳಿತೀವಿ ಹೊಳೆದಿದ್ರೆ ಇಲ್ಲ ಆದ್ರೆ ನಿರಾಶೆ ಆಗಕ್ಕೆ ಹೋಗಬೇಡ ಮತ್ತು ಅದರ ಪ್ರಯತ್ನ ಮಾಡು ಮರಳಿ ಯತ್ನವ ಮಾಡು ಅಂತ ಯಾಕೆ ಹೇಳಲ್ಲ ಬಿಡಬೇಡ ಇದನ್ನ ಇದ್ರೊಳಗಷ್ಟು ಲಾಭ ಮತ್ತೆ ಅದ್ರೊಳಗೂ ಇಲ್ಲ ನೀನು ಚಂಚಲ ಮನುಷ್ಯನು ಎದುರಿಗೆ ಕುಳಿತಿರುವ ಅವನ ಮನಸ್ಸು ನಿಜವಾಗಿ ಅಲ್ಲಿ ಇರುವುದೇ ಅವನ ಮನಸ್ಸು ಕಲ್ಪನಾ ಚಕ್ರದಲ್ಲಿ ಬಿದ್ದಿರುತ್ತದೆ ಅವನು ತನ್ನ ವಾಸನೆ ಅವು ಎಳ್ಕೊಂಡು ಹೋಗಿರ್ತಾವ ಅವನು ಇದಾಗ ವ್ಯಸನ ಬೇರೆ ಇರ್ತೈತಿ ಒಳಗೆ ವ್ಯಸನಾಧೀನ ಆಗಿಬಿಟ್ಟಿರ್ತೇವೆ ಅವನು ನಿದ್ದೆ ಮಠ ಅದ ವ್ಯಸನ ಮತ್ತೊಂದು ಏನು ವಿಷಯ ಚಟದ ವ್ಯಸನ ಹೌದಿಲ್ಲ ಯಾರ್ಯಾರು ಎದ್ರಾಗ ಸುಖ ಬುದ್ಧಿ ಐತಿ ಅತ್ತಾಗನ ಓಡ್ತಿರ್ತೈತೆ ಅದು ಮನಸ್ಸು ತಿನ್ನೋದ್ರಾಗ ನೋಡೋದ್ರಾಗ ಮೂಸಿ ನೋಡೋದ್ರಾಗ ಮುಟ್ಟೋದ್ರಾಗ ಇದ್ರೊಳಗೆ ನಾವು ಬೇಳೆ ಕಳೆದು ಹೋಗ್ತೇವೆ ನಾವು ಆ ವಿಷಯ ಅಲ್ಲ ಈ ಶರೀರವಿರುವಾಗಲೇ ನಾನು ಸಚ್ಚಿದಾನಂದ ಸ್ವರೂಪನಿದ್ದೇನೆ ಅನ್ನೋದನ್ನು ಖಾತ್ರಿ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಶರೀರ ಜೀವಂತಿದ್ದಾಗ ಮಾಡ್ಕೊಳ್ಳೋ ಕೆಲಸ ಇದೆ ಇದು ವಾದ ಮ್ಯಾಗ ಬರುದಿಲ್ಲ ಮತ್ತೆ ಸತ್ತ ಮೇಲೆ ಎತ್ತನದು ಮುಕ್ತಿ ಸತ್ತು ಹೋಗದ ಮುನ್ನ ಮೋಕ್ಷದ ಗೊತ್ತು ತಿಳಿ ಅಂದ ಸರ್ವಜ್ಞ ನಾನ ಮುಕ್ತದೇನೆ ನಾನಾ ದೇವರದೇನೆ ಅನ್ನೋದನ್ನ ಖಾತ್ರಿ ಮಾಡ್ಕೋ ಈಗ ಮನುಷ್ಯನ ಜನ್ಮ ಇದ್ದಾಗ ಮಾಡ್ಕೋ ವಾದ ಮ್ಯಾಗ ಬರುದಿಲ್ಲ ಅದನ್ನು ನಿಮಗೆ ಬೇಕಾದ ಆರಾಮು ನಿಮ್ಮ ಹಂತೇಲಿ ಐತೆ ಅದು ಇನ್ನೊಂದು ಯಾವುದರ ವಸ್ತುವಿನೊಡನೆ ವ್ಯಕ್ತಿಯೊಡನೆ ಸ್ಥಿತಿಗತಿಗಳೊಡನೆ ಇರ್ತೈತಿನ ಅದು ಏನನ್ನೂ ಅವಲಂಬಿಸ್ಕೊಂಡಿಲ್ಲ ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡೋದಿಲ್ಲ ಹೇಳ್ತಿರಲ್ಲ ಇಂಡಿಪೆಂಡೆಂಟ್ ಆಫ್ ಎಕ್ಸ್ಟರ್ನಲ್ ಕಂಡೀಷನ್ ಅಂತ ಸುಖ ಶಾಂತಿ ಅನ್ನುವಂಥದ್ದು ಈ ಜಗತ್ತಿನ ಬಾಹ್ಯ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ ಅದು ಹಂಗಿದ್ರೆ ಎಲ್ಲರೂ ಅದನ್ನು ಭಾಳ ಗಳಿಸಿದವ್ರು ಭಾಳ ಆರಾಮಿರ್ಬೇಕಾಗಿತ್ತು ಇಲ್ಲ ಅದು ಸ್ವತಂತ್ರವಾದದ್ದು ಐತೆ ಬಾಹ್ಯ ಜಗತ್ತಿನ ಯಾವ ವಸ್ತುಗಳಿಗೂ ಅದಕ್ಕೂ ಸಂಬಂಧ ಏನಿಲ್ಲ ಭೌತಿಕ ಸಮೃದ್ಧಿಗೂ ಸಮಾಧಾನದಿಂದ ಇರ್ಲಿಕ್ಕೂ ಸಮಾಧಾನ ಶಾಂತಿಯನ್ನು ಹೊಂದಲಿಕ್ಕೂ ಯಾವ ಸಂಬಂಧನೂ ಇಲ್ಲ ಹೇಳ್ತಿರಲ್ಲ ಚರಟಕ್ಕೆ ಸಮಾನ ಯಾಕ್ರಿ ಭೌತಿಕ ಸಮೃದ್ಧಿಯು ಬೇಕಾದಷ್ಟು ನಾವು ಗಳಿಸಿದಾನ ರೊಕ್ಕ ಗಳಿಸ್ಯಾನ ಹಣ್ಣು ಗಳಿಸ್ಯಾನಪ್ಪ ಮಣ್ಣು ಗಳಿಸ್ಯಾನಪ್ಪ ಅಧಿಕಾರ ಏನು ಗಳಿಸ್ಯಾರ ಅವೆಲ್ಲ ಉಪಯೋಗ ನಿರರ್ಥಕ ಅಂತ ಆರಾಮಿರಾಕ ಉಪಯೋಗ ಬರ್ತಾವ ನಾವು ನಿನ್ನ ಡಿಗ್ರಿ ಸರ್ಟಿಫಿಕೇಟು ನಿನ್ನ ದೊಡ್ಡ ಹುದ್ದೆ ಎದಕ್ಕೆ ಬರೋದಿಲ್ಲ ಉಪ್ಪು ಹೆಚ್ಚಿ ನೆಕ್ಕು ಅಂತಿದ್ರಂತ ಎದಕ್ಕೆ ಬಂದವು ನೀನು ಎಲ್ಲವೂ ಕ್ಷಣಿಕವಾದದ್ದು ಅಸ್ಥಿರವಾದದ್ದು ಅದಾವ ಯೌವನ ಅದು ಅಸ್ಥಿರ ಇದು ನಿನಗೆ ಅಧಿಕಾರ ಅದು ಅಸ್ಥಿರ ಅದು ನಾಯಿ ಮಾತಾಡ್ಸೋದಿಲ್ಲ ನಿನ್ನ ಯಾರು ಅಧಿಕಾರವಾದ ಮರನೇ ದಿನ ಇನ್ನು ಯಾರು ಮಾತಾಡೋದಿಲ್ಲ
ಅದಕ್ಕೆ ಬಲ್ಲವರು ಅದನ್ನು ಅವಲಂಬನೆ ಮಾಡಕ್ಕೆ ಹೋಗುದಿಲ್ಲ. ಆರಾಮ್ ನಿಮ್ಮನ್ನು ಬಿಟ್ಟದಿಲ್ಲ. ಯಾವಾಗ ಬೇಕು ಅವಾಗ ಅದನ್ನು ಹೊಂದಾಕ್ ಬರ್ತೈತಿ, ಅದ್ರ ಕಡೆ ಲಕ್ ಕೊಟ್ಟಾಗ. ಅದಕ್ಕೆ ಅಂಥವರ ಸಂಘ ಬೇಕು ನಮಗೆ. ಪಿಂಡ ಸಹಿತ ಬ್ರಹ್ಮಾಂಡ ಏನೈತಿ ನೋಡಿದ್ರೆ ಇದೆಲ್ಲ ತೋರಿಕೆ, ಅದು ದೃಶ್ಯವಾದದ್ದು. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗೆ ಇದು ಅನುಭವಕ್ಕೆ ಬರ್ತೈತಿ ನಮಗೆ. ಇವೆಲ್ಲ ಇಂದ್ರಿಯಗಳಿಗೆ ಗೋಚರ ಆಗೋದು. ಇಂದ್ರಿಯಗಳಿಗೆ ಮನಸ್ಸಿಗೆ ಗೋಚರ ಆಗೋದಲ್ಲ ಅದು ಆನಂದ. ಅದು ಮನಬುದ್ಧಿಗೆ ನಿಲುಕಲಾರದು ಅಂತ. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿ ಇರುವ ಆಚೆಗಿರುವ ಅನುಭವನ ಜ್ಞಾನ ಅಂತ ತಿಳ್ಕೋದೆ. ಈ ಮನಸ್ಸಿನ ವ್ಯಾಪಾರ, ಬುದ್ಧಿ ವ್ಯಾಪಾರ ಅಲ್ಲಿ ನಡೆದಿಲ್ಲ. ನೀನು ಶಾಣೆತನ ನಡೆದಿಲ್ಲ ನಿಂದಲ್ಲಿ. ನೀ ಏನಿದೆ ಅದನ್ನು ಬಿಟ್ಟು ಎಲ್ಲದನ್ನು ನೀನತ್ತೆ ತಿಳ್ಕೊಂಡದ್ದೇ ಒಂದು ಮಹಾ ಅಪರಾಧ ನೋಡಿ. ಇದು ಅಜ್ಞಾನದಿಂದ ನಿನಗೆ ಉಂಟಾಗಿದೆ. ನೀನಲ್ಲದನ್ನು ನೀನಂತ ತಿಳ್ಕೊಂಡು ಗಟ್ಟಿ ಹಾಕೊಂಡು ಕುಂತಿರ್ತೀವಿ, ಅನ್ಯಥಾ ಜ್ಞಾನ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ತಿಳುವಳಿಕೆಯನ್ನು ನೀ ಮಾಡ್ಕೊ. ನೀ ಯಾರದೇನು ತಿಳುವಳಿಕೆ ಮಾಡ್ಕೊಂಡಾಗಿ ಅನ್ಯಥಾ ಜ್ಞಾನ ಹೋಗ್ತೈತಿ ನೋಡಿ. ಈ ಅನ್ಯಥಾ ಜ್ಞಾನದಿಂದನೇ ಎಲ್ಲ ದುಃಖ ಅನರ್ಥಗಳಾಗ್ಯಾವ. ನೀನಲ್ಲದನ್ನು ನೀನಂತ ತಿಳ್ಕೊಂಡಾಗ ನಿನಗೆ ನೆಮ್ಮದಿ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೇವೆ ಅಂದ್ರೆ, ನೀ ಏನಿದ್ದೆ ಅದನ್ನು ಬಿಟ್ಟು ಅಲ್ಲದನ್ನು ನೀನಂತ ತಿಳ್ಕೊಂಡು ಕುಂತಿ. ಇದು ನೀ ಅಲ್ಲ, ನಿನ್ನಿಂದ ಅದು ಅರಿವಿಸ್ಕೊಳ್ತೈತಿ, ನಿನಗೆ ಗಣ್ಯವಾಗಿ ಐತೆ. ಅದನ್ನು ನಾನಂತ ತಿಳ್ಕೊಂಡೆ ಇಲ್ಲ. ಈ ಅರಿವು ನೀನು ಯಾವಾಗಲೂ ಇದ್ದು ಇರು ನೀನು. ಇದು ನಡಬರ್ಗ ತೋರಿದ್ದು ನಾನು ನಂದು ಅಂತೆಲ್ಲ ಮಧ್ಯಂತರದಲ್ಲಿ ಬಂದೈತಿದು. ಈ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ನೀನು ಮಧ್ಯಂತರದಲ್ಲಿ ಇವೆಲ್ಲ ತೋರ್ಯಾವ. ಇವುಗಳಿಗೆ ಯಾವ ಸಂಬಂಧ ಇಲ್ಲೇ ನಿನಗೆ ಆರಾಮಿರಬಹುದು. ಇವು ಯಾವೋ ನಾನಲ್ಲ, ಇವು ನಾನು ನನ್ನದು ಅಂತ ಆರೋಪ ಮಾಡಿಕೊಂಡು ದುಃಖ ಪಡ್ಲಿಕ್ಕೆ. ಅದಕ್ಕೆ ಶಂಕರಾಚಾರ್ಯವನ ಅಲ್ಲಗಳೇನು, ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ, ಚಿತ್ತು, ಅಹಂಕಾರ ನಿನ್ನಿಂದ ಯಾವ್ಯಾವ ಅರಿವಿಸ್ಕೊಳ್ತಾವ ನೋಡು, ಅವು ಯಾವುವು ನೀನಲ್ಲ. ಅರಿವು ನೀನು, ಎಲ್ಲವನ್ನ ಅರಿತಕ್ಕಂಥ ಅರಿವು ನೀನು, ಯಾವಾಗಲೂ ಇರ್ತಕ್ಕಂಥ ಇರುವು ನೀನು, ಆನಂದ ಸ್ವರೂಪನ ನೀನದೇ. ಈ ರೀತಿ ತಿಳ್ಕೊಂಡು ಉಳ್ಕೊಂಡಾಗ ನಿನಗೆ ನೆಮ್ಮದಿ. ನಾವು ಕಂಡದ್ದೆಲ್ಲ ಇಂದ್ರಿಯಗಳಿಗೆ ಗೋಚರ ಆದ್ರೆ ನಾನು ನನ್ನದು ಅಂತ ಅಭಿಮಾನ ಹಿಡ್ಕೊಂಡ ದೊಡ್ಡ ಅಹಂಕಾರ ಆಗ್ಬಿಟ್ಟಿದೆ. ನೀನು ಅಹಂಕಾರ ದೊಡ್ಡದಾಗ್ಬಿಟ್ಟದೆ. ನೀನು ಆ ಅಹಂಕಾರ ತ್ಯಾಗ ಮಾಡ, ಅದಕ್ಕೆ ಸನ್ಯಾಸ ಅಂತ. ನೀನಲ್ಲದನ್ನೆಲ್ಲ ಕೈ ಬಿಟ್ಟಾಗ ಅದಕ್ಕೆ ಅಹಂಕಾರ ತ್ಯಾಗ ಅಂತಾರೆ. ನಾನು ನಾನು ಅಂತ ಎದಕ್ಕೆ ಹಿಡ್ಕೊಂಡೇವಿ? ನನಗೆ ನಾನು ಅನ್ನೋದ್ರಲ್ಲಿ ನಾವಲ್ಲದ ದೇಹ ನಾನು ಅಂತೀವಿ. ಯಾರ ಇಟ್ಟು ಹೆಸರು ನಾನು ಅಂತೀವಿ. ನಾನೋ ಇದು ನಡಬರ್ಕ್ ಬಂದದ್ದು ನಾನು ಅಂತೀವಿ. ಮೊದಲು ಇದ್ದ ವಸ್ತುವಿಗೆ ನಾನು ಅಂತ, ಮೊಟ್ಟ ಮೊದಲಿಗೆ ನಾನು ಅಂತ ಅಹಂ ಬ್ರಹ್ಮಾಸ್ಮಿ, ನಾನು ಆ ಬ್ರಹ್ಮಸ್ವರೂಪನ ಅದಕ್ಕೆ ಅನ್ಕೊಂಡದ್ದು. ಪ್ರಥಮ ಅನುಭೂತಿ ಅದು ಅಹಂ ಬ್ರಹ್ಮಾಸ್ಮಿ ಅನ್ನೋದು. ನಾನು ಆನಂದ ಸ್ವರೂಪನಿದ್ದೇನೆ. ಅನ್ಯ ಭಾವ ಏನು ಇದ್ದಿದ್ದಿಲ್ಲ, ತೋರಿಕೆ ಇದ್ದಿದ್ದಿಲ್ಲ. ಅಲ್ಲಿ ಕೇವಲ ಇರುವಿಕೆ. ಎಚ್ಚರಿಲ್ಲ, ಕನಸಿಲ್ಲ, ನಿದ್ರಿಲ್ಲ ಟೈಮ್ನಾಗ. ಮಧ್ಯಂತರದಲ್ಲಿ ಇವೆಲ್ಲ ಬಂದವ, ಈ ಭಾವನೆಗಳು ನಿನ್ನಲ್ಲಿ ಇವು ಯಾವೂ ಇಲ್ಲ. ಎಲ್ಲವನ್ನ ಮೀರಿ ನಿನ್ನ ಭಾವದೊಳಗೆ ಇವೆಲ್ಲ ಭಾವರಹಿತ ಆದಾಗ ಮೊದಲಿನ ಸ್ಥಿತಿ ನಿನಗೆ ಅನುಭವ ಬರ್ತದೆ. ಈ ಭಾವನೆಗೆ ಬಂದದ್ದೆಲ್ಲ ತೋರಿಕೆದು ಮಾಯಾ. ಇದು ಮಾಯಾದ ಬೆನ್ನತ್ತಿದ ನಾನು ನನ್ನದು ಅಂತ ತಿರ್ಗಾಕತ್ತೀನಿ. ಅದಕ್ಕೆ ಮಹಾತ್ಮರು ಎಚ್ಚರಗೊಳಿಸ್ತಾರ, ಇದ್ರ ಬೆನ್ನು ಹತ್ತಾಕ್ ಹೋಗ್ಬೇಡ. ಈಗ ಇದಕ್ಕಿದ್ದಂಗೆ ಇರುವುದಿಲ್ಲ, ಅದು ತೋರೆಡಗ್ತತಿ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ನಿನ್ನ ಆಧಾರದ ಮೇಲೆ ಅದು ತೋರ್ತೈತಿ, ಅದಕ್ಕೆ ಅಸ್ತಿತ್ವವಿಲ್ಲ. ಅದಕ್ಕೂ ಅದ ನಾನು ಅಂತ ತಿಳ್ಕೊಂಡು ಯಾವುದು ಯಾವಾಗಲೂ ಇದ್ದದ್ದೈತಿ, ಅದ ನಿನ್ನ ಸ್ವರೂಪ. ಬದಲಾಗದೆ ಯಾವಾಗಲೂ ಒಂದ ನಮನೆ ಇದೆ. ಇಂದೂ ಐತಿ, ಈಗೂ ಐತಿ, ಮುಂದೂ ಐತಿ. ಅದು ನಿನ್ನ ಸ್ವರೂಪ. ಅದ್ರ ಕಡೆ ನಿನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅಜ್ಞಾನದ. ಈ ನಡಬರ್ಗ ತೋರಿದ್ದಕ್ಕೆ ನಾನು ನನ್ನದು ಅಂತ ತಿಳ್ಕೊಂಡು ಕುಂತೀನಿ. ಕಂಡದ್ದೆಲ್ಲ ನೀನು. ಇಂದ್ರಿಯಗಳಿಗೆ ಗೋಚರ ಆಗೋದು ಯಾವುದು? ನೀನಲ್ಲ. ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ಕಾಲಾಂತರದಲ್ಲಿ ಅದು ನಾಶ ಆಗಿ ಹೋಗುದನ್ನ ಅದು ನೀನಲ್ಲ. ನೀ ಅವಿನಾಶಿ ಆದಂಥ ವಸ್ತು, ಕೆಡಲಾರದಂಥ ವಸ್ತು ನೀನು. ಅದಿಯೋ ಅಂಥದ್ದನ್ನ ಎಂಥ ವಸ್ತು ನೀನು, ಕೆಡಲಾರದಂಥ. ಅಲ್ಪ ಇಲ್ಲ ನೀನು. ಇದು ಅಲ್ಪದ, ಇದು ಖಂಡಿತದ. ನೀನು ಅಖಂಡವಾದಂಥ ವಸ್ತು ಅದೀನಿ. ಭೂಮ ಅಂದ್ರೆ ವ್ಯಾಪಕವಾದದ್ದು, ಅಖಂಡವಾದದ್ದು ಅದೇ ನೀನು ಸ್ವರೂಪ. ಇದು ಪರಿಚ್ಛಿನ್ನತ್ವ ಉಳಿದು, ದೇಶ ಕಾಲಗಳಿಗೆ ಸೀಮಿತ ಉಳಿದದ್ದು. ಅದನ್ನೆಲ್ಲ ಮೀರಿ ಐತಿ ನಿನ್ನ ಇರು. ಕಾಲಾತೀತ, ದೇಶಾತೀತ.
ಅಂಥ ವ್ಯಾಪಕವಾದಂಥ ಚೈತನ್ಯ, ಅದಕ್ಕೆ ಬ್ರಹ್ಮ. ಬ್ರಹ್ಮ ಅಂದ್ರೆ ವ್ಯಾಪಕವಾದಂಥದ್ದು. ಭೂಮಾ ಅಂತ ಭೂಮಾ ವೈ ತತ್ ಸುಖಂ ನ ಅಲ್ಪೇ ಸುಖಂ ಅಸ್ತು ಅಂತ. ಅಲ್ಪವಾದದ್ದು ಏನೈತಲ್ಲ, ದೇಶ ಕಾಲಗಳಿಗೆ ಒಳಪಟ್ಟದ್ದು, ಒಂದು ಕಾಲದಾಗಿದ್ದು ಮತ್ತೊಂದು ಕಾಲದಾಗ ಇಲ್ದದ್ದು, ಅದು ಬ್ರಹ್ಮ ಸ್ವರೂಪ ಅಲ್ಲ, ಅದು ಸ್ವರೂಪ ಅಲ್ಲ. ಎಲ್ಲ ಕಾಲದೊಳಗೂ ಯಾವಾಗಲೂ ಇದ್ದದ್ದು, ಬದಲಾವಣೆ ಆಗದೆ ಒಂದ ನಮನೆ ಇದ್ದದ್ದು, ಅದಕ್ಕೆ ಬ್ರಹ್ಮ ಸ್ವರೂಪ. ಅದ ನಿನ್ನ ಸ್ವರೂಪದ, ಅದನ್ನು ನಾವು ಹೊಂದಬೇಕಾಗಿತ್ತು. ಅದರ ಕಡೆ ಲಕ್ಷ ಕೊಟ್ಟಾಗ ನಿನಗೆ ಚಿಂತೆ ಕಡಿತೈತಿ. ಏನು ಈ ಪರಿಚ್ಛನ್ನತ್ವ ಭಾವ ಎಲ್ಲ ಹೋಗ್ಬೇಕು ನಮಗೆ. ಏನು ನಿನ್ನ ಇರುವ ಅಷ್ಟು ಬ್ರಹ್ಮ ಎಷ್ಟು ವ್ಯಾಪಕದ, ವೃತ್ತಿ ಅಷ್ಟು ವ್ಯಾಪಕ ಆದಾಗ ಆ ಬ್ರಹ್ಮದ ತಿಳುವಳಿಕೆ ನಮಗೆ ಆಕೈತಿ ಅಂತಿದ್ರದ್ದು. ನಮ್ಮ ಸಂಕುಚ ದೃಷ್ಟಿ ಐತಿ, ಇಷ್ಟ ನಮ್ದು ಖಂಡಿತತ್ವ ಸೀಮಿತ ಇದರಾಗಿದೆ ನಾವು. ಅದು ಸೀಮಾತೀತದ. ನಿಶ್ಚೀಮ ಚಲುವಂಗ ನುಲಿದೆ ನೋವು ಅಂತ ಅಕ್ಕಮಹಾದೇವಿ ಕೂಡ ಹೇಳ್ಯಾರ. ಸೀಮಾ ವ್ಯಾಪಕವಾದಂತಹ ಚೈತನ್ಯ ಸ್ವರೂಪನ ನಾನು ಅನ್ನೋದು ಅನುಭವಕ್ಕೆ ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಇದು ಖಂಡಿತ ಭಾವ ಹೋಗ್ಬೇಕು. ಅಖಂಡೇಶ್ವರ ಅಂತ ಹೆಸರಿಟ್ಟಾರ ನೋಡಿ. ಯಾಕ್ರಿ ಅಖಂಡೇಶ್ವರ? ಅಂದ್ರೆ ವ್ಯಾಪಕವಾದಂಥದ್ದು ನಮ್ಮ ಇರುವನ್ನ ಲಕ್ಷಿಸನ ಹೇಳಿದ್ವು ಅಖಂಡೇಶ್ವರ ಅಂತ. ಈ ದೇಹ ನಾನನ್ನು ಭಾವ ಬಂದ್ರೆ ಖಂಡಿತ ಭಾವ ಬಂತಿದೆ, ಹೌದಿಲ್ಲ? ಇದು ದೇಹದ ಭಾವನೆಯನ್ನು ಕೈ ಬಿಟ್ಟಾಗ ಅಖಂಡವಾದ ಸ್ಥಿತಿಯನ್ನು ಹೊಂದಲಿಕ್ಕೆ ಬ್ರಹ್ಮ ಭಾವದೊಳಗೆ ಇರಕ್ಕೆ ಬರ್ತದೆ ನಾವು. ಇನ್ನೊಮ್ಮೆ ಎಂದೆಂದೂ ಈ ಶರೀರ ನಾನನ್ನೋ ಭಾವ ಬಂದಿರಬಾರ್ದು ನೋಡ್ರಿ. ಹಂಗೆ ನಾವು ಇದನ್ನು ತಿಳ್ಕೋಬೇಕು, ಹಂಗೆ ಶ್ರವಣ ಮಾಡಬೇಕು. ಈ ಬಾಳೆ ಸಂಸಾರ ಕರೆ ಅಂತ ತಿಳ್ಕೊಂಡು ಕೂತೇವೆ ನಾವು. ವಿಚಾರ ಇಲ್ಲದಕ್ಕೆ ಇದು ಕರೆ ಅನಿಸ್ತದೆ. ಯಾರು ವಿಚಾರ ಮಾಡಿ ನೋಡ್ತಾರ, ಇದರ ಹಕ್ಕಿಗತಿ ತಿಳ್ಕೊತಾರ, ಅವ್ರು ಇದ್ರ ಬಗ್ಗೆ ಆಸಕ್ತಿಯನ್ನು ಹೊಂದೋದಿಲ್ಲ, ಉದಾಸೀನ ಭಾವನೆಯನ್ನು ಹೊಂದ. ಅವ್ರ ವೃತ್ತಿ ಉದಾಸೀನ ಆಗ್ತೈತಿ. ಯಾವ ಜೀವನ ವೃತ್ತಿ ಇದು ಎಲ್ಲ ಅಣಿತೈತಿ, ದುಃಖ ರೂಪಿ ಐತಿ ಅಂತ ಇದ್ರಾಗ ಉದಾಸೀನ ಆಕೈತಿ. ಆ ವೃತ್ತಿಗೆ ನೆಮ್ಮದಿ ಐತಿ ನೋಡ್ರಿ. ಇದ ಸುಖರೂಪ ಐತಿ ಅಂತ ತಿಳ್ಕೊಂಡು ಇದ್ರಾಗ ಆಸಕ್ತಿ ಇದ್ದಂಥ ಬುದ್ಧಿಗೆ ಎಂದೂ ನೆಮ್ಮದಿ ಸುಖ. ಈಗ ಬಡ್ಕೊಂಡು ಸಾಯ್ತೈತಿ, ಹುಟ್ಟಿ ಬರ್ತೈತಿ ಮತ್ತು ಅದ್ರಾಗ ಐತಿ. ಎಲ್ಲ ವ್ಯರ್ಥನೆ ಮಾಡೋದೆಲ್ಲ, ಬಡ್ಕೋದೆಲ್ಲ ನಿರರ್ಥಕ ಶ್ರಮ ಇದು. ಯಾಕೆ ಇದಕ್ಕೆ ಗೊತ್ತಿಲ್ಲ, ನಿಜವಾದ ಗೊತ್ತಿಲ್ಲ. ಅದಕ್ಕೆ ನಿನ್ನ ನಿಜವನ್ನು ನೀ ತಿಳ್ಕೊ, ಅಂದಾಗಿ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ ನಿನಗೆ. ಸುಳ್ಳ ಯಾಕೆ ಕಷ್ಟಪಡ್ತೀನಿ ನೀನು? ನೀ ಅಲ್ಲದನ್ನು ನೀನಂತ ತಿಳ್ಕೊಂಡ ಅಧ್ಯಾಸದ ವ್ಯವಹಾರದೊಳಗೆ ಅಧ್ಯಾಸ ಮೂಲೋಹಿ ವ್ಯವಹಾರ. ಈ ವ್ಯವಹಾರ ಏನದ, ಜಗತ್ತಿನ ವ್ಯವಹಾರ. ಇದು ಅಧ್ಯಾಸ ಮರುವಿಯೊಳಗಿಂದ, ಇದು ಅಜ್ಞಾನದೊಳಗಿನ ವ್ಯವಹಾರ. ಅದಕ್ಕೆ ಬೆಳಕಿಗೆ ಬಾ. ಕತ್ತಲ್ದಾಗ ಕೈ ಹಿಡಿಸ್ಕೊಂತ ಎಷ್ಟು ದಿನ ತಿರ್ಗಾವ ಹಿಂಗೆ. ಬೆಳಕಿಗೆ ಬಂದಾಗ ಇದು ಅಧ್ಯಾಸದ ವ್ಯವಹಾರ ಅನ್ನೋದು ನಿನಗೆ ಹೊಳಿತೈತಿ. ಅದಕ್ಕೆ ಅಸತೋ ಮಾಂ ಸದ್ಗಮಯ, ತಮಸೋ ಮಾಂ ಜ್ಯೋತಿರ್ಗಮಯ ಅಂತ ಹೇಳಿದರು. ಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಬಾ, ಮೃತ್ಯುವಿನಿಂದ ಅಮೃತದೆಡೆಗೆ ಅಂತ. ಮತ್ತು ಯಾಕೆ ಹುಟ್ಟಿ ಸಾಯುವುದೇ ಅದಕ್ಕೆ ಬೇಕಾದ ನಾನು ಅಂತ ತಿಳ್ಕೊಂಡು. ಯಾವುದೋ ನಾನಲ್ಲ, ನನಗೆ ಸಂಬಂಧ ಇಲ್ಲ. ಸಂಬಂಧ ಹಚ್ಕೊಂಡು ಬಳಲ್ತೀಯ ಅಲ್ಲದನ್ನು. ಎಷ್ಟು ದಿನ ನೀ ಇದನ್ನ ನಾನಂತ ತಿಳ್ಕೊಂಡ್ರು ಇದು ನೀನ್ ಆಗಕ್ಕೆ ಶಕ್ಯನೇ ಇಲ್ಲ. ನೀ ಬೇರೆನ ಇದೀನಿ, ನೀ ಅಮೃತ ಸ್ವರೂಪನ ಇದೀನಿ. ಅದರ ಎಚ್ಚರಿಕೆಯನ್ನು ಮಾಡ್ಕೊಂಬಂದ್ರೆ ನೀ ಯಾರಿದೀನಿ ಅಂತ ಆ ಜ್ಞಾನವನ್ನು ಮಾಡ್ಕೊ. ಅಮೃತ ಸ್ವರೂಪಿಗಳೇ ಅಂತ. ಅಮೃತಸ್ಯ ಪುತ್ರ, ನೀನ ಅಮೃತ ಸ್ವರೂಪ ಇದೆಯಾ ಅನ್ನೋದನ್ನು ಚಂದ ಕೇಳ ಅನುಭವಿಗಳ ಮುಖಾಂತರ. ಶೃಣ್ವಂತು ಅಮೃತಸ್ಯ ಪುತ್ರ ಜಾಗ್ರತ ಅಂತ ಉಪನಿಷತ್ತುಗಳು ಎಚ್ಚರಿಕೆ ಕೊಡ್ತಾವ. ಕೇಳು, ನೀನ ಅಮೃತ ಸ್ವರೂಪ ಇದೆಯಾ ಅನ್ನೋದನ್ನು ಅನುಭವಿಗಳ ಮುಖಾಂತರ ಅದನ್ನು ಕೇಳು. ದೇವರ ನೀನದಿಯಪ್ಪ ಅನ್ನೋದು ಅವಾಗ ಅವ್ರು ಎಚ್ಚರಗೊಳಿಸ್ತಾರೆ. ಅದಾಗ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಡ. ಅವಾಗ ನಿನಗಿದು ಹೌದಪ್ಪ ಅಂತ ಅನಿಸ್ತದೆ. ನಂಬಿಕೆ ಇತ್ತಾಗಿದ ಆ ಜ್ಞಾನ ಆಕೈತಿ. ನಂಬಿದೆ ಇಲ್ಲದೆ ಇರೋ ಜ್ಞಾನ. ನಂಬಿದ್ರೆ ನಿನಗೆ ಜ್ಞಾನ. ನಮ್ಮಂಥವ್ ಹೆಂದ ಆಗ್ಬೇಕ್ರಿ? ನಾ ಯಾವಾಗ ದೇವ್ರು ಆಗ್ಬೇಕು? ಹೌದಲ್ಲ?
ಇವೆಲ್ಲ ಅದು ನಂಬಿಕೆ ಇಲ್ಲದಕ್ಕೆ ಮತ್ತು ಹೀನ ಸ್ಥಿತಿಗೆ ಹೋಗ್ತೀವಿ ನಾವು. ನಮ್ಮಂಥವು ಎಂದ ಆಗ್ಬೇಕು. ಇದ ನಾನು ಭಾವ ಸಂಘ ದೋಷ ಉಂಟಾಗೈತೆ ನಮ್ಗೆ. ಈ ದೇಹ ತಾದಾತ್ಮ್ಯ ಭಾವ ಗಟ್ಟಿಯಾಗಿ ನಾ ಹೆಂಗೆ ದೇವರಾದೇನ್ರಿ? ಇವು ಎಲ್ಲ ಸತ್ ಹೋಗೈತಿ, ಇದು ವಿಕಾರ ಆಕೈತಿ. ನಮ್ಮಂಥವ್ ಹೆಂಗಾವು? ದೇವ್ರಂದ್ರೆ ನೀನು ಕಲ್ಪನಾ ಒಂದು ಬೇರೆ ಏನೋ ಒಂದು ಐತೆ ಅಂತ ತಿಳ್ಕೊಂಡ್ಬಿಟ್ಟೀನಿ. ಆಕಾರ ಹಿಡ್ಕೊಂಡು ಕೊಂಡಿರ್ತೀವಿ, ನಾಮ ರೂಪ ಹಿಡ್ಕೊಂಡು ಕೊಂಡಿರ್ತೀವಿ. ಅದು ಯಾವುದೂ ಅಲ್ಲ ದೇವ್ರು. ನಾಮ ರೂಪ ದೇವ್ರಿಗೆ ಇಲ್ಲ. ದೇವ್ರಿಗೆ ಯಾವ ನಾಮನೂ ಇಲ್ಲ, ಯಾವ ರೂಪನೂ ಇಲ್ಲ. ಅವು ಕಲ್ಪಿತ ನಾಮ, ಕಲ್ಪಿತ ರೂಪ. ದೇವರನ್ನ ಅದು ಊಹಿಸಲಿಕ್ಕೆ ಬಾರದು. ಭಾವನೆಗೆ, ಕಲ್ಪನೆಗೆ ಅದು ನಿಲ್ಕತ್ತು. ನೀ ಏನು ಭಾವಿಸ್ಕೊಂಡು ಕುಂತಿಯಲ್ಲ, ಪರಿಚ್ಛನ್ನತ್ವ ಭಾವ, ಯಾವ ದೇವರಲ್ಲ. ನೀವು ಹರಿಹರ ಬ್ರಹ್ಮದಾನ ಹಂಗದಾನ ಹಿಂಗದಾನ ಕಲ್ಪಿಸ್ಕೊಂಡು ಕುಂತಿಯಲ್ಲ, ಆಕಾರ ಅವಕ್ಕೆ ರೂಪ ಕೊಟ್ಕೊಂಡು ಕುಂತಿಯಲ್ಲ, ಅವು ಯಾವ ದೇವರು ಅಲ್ಲ. ಅವು ಹುಚ್ಚು ತೆಗೆದೊಗಿ ಅದನ್ನು. ಕಲ್ಪನೆಗೆ ಬಂದದ್ದು, ಭಾವನೆಗೆ ಬಂದದ್ದು, ಅದನ್ನು ಭಾವಿಸ್ಕೊಂತ ಕೂತಲ ಅಕ್ಕವು ನಾವು ಹಂಗ. ಅದು ಮಾನವನ ಗ್ರಹಿಕೆ ಹೆಂಗೆ ಇರ್ಬೋದು, ಹಿಂಗೆ ಅವನು ಊಹಿಸಿಕೊಂಡು ನಾನು ಊಹಿಸಲಿಕ್ಕೆ ಬಾರದು. ಊಹೆಗೆ ಅಂದ್ರೆ ಕಲ್ಪನೆಗೆ ನಿಲುಕಲಾರದು. ಯಾವಾಗ ಊಹೆಗಳನ್ನು ಮೀರಿದ್ದದ್ದು ಕಲ್ಪನಾ ರಹಿತ ಆಗಿ ಉಳ್ಕೊಂತಿ, ಯಾವಾಗ ನಿನಗೆ ಅನುಭವ ಬರ್ತದೆ ನೀನು ಯಾವ ರೀತಿ ಅನ್ನೋದು. ಕಲ್ಪನಾರಹಿತ ಇಲ್ಲ ಅನುಸಂಧಾನ ಧ್ಯಾನ ಕೂಡದ, ಅದರ ಸಂಬಂಧನ ಕೂಡಬೇಕು. ಎಲ್ಲ ಭಾವನೆಗಳನ್ನ, ಕಲ್ಪನೆಗಳನ್ನೆಲ್ಲ ಹೊಡೆದು ಹಾಕಿದಾಗ ಕಡಿಕೆ ಏನು ಉಳಿತೈತಲ್ಲ, ಅವು ಭಾವನೆಗಳು, ಕಲ್ಪನೆಗಳು ಅಳೆದು ಉಳಿದಂತಹ ಇರುವೇನೈತಲ್ಲ, ಅದ ನೀನಿದೆ. ಭಾವಕಲ್ಪನೆಗಳ ಬಣ್ಣ ಬಳೆದು ಹೋಗಿ ಜೀವತ್ವವನ್ನು ನೆರೆ ನೀಗಿ ದೇವಿ ಶಂಭುಲಿಂಗದೊಲುಮೆ ಎಚ್ಚರಮಾಗಿ ಕೈವಲ್ಯ ಪಡೆದವನು ಯೋಗಿ. ಬರುತ್ತಾನೆಂದು ನಂಬಿನೆಂದೊಡೆ ಮುಕ್ತಿ ಕರೆತಿಲ್ಲವೆಂಬುದೇ ನಿಗ ಮುಕ್ತಿ ಅಂತ ನಿಜಗುಣರು ಒಂದು ಪದ್ಯದೊಳಗೆ ಹೇಳ್ಯಾರ. ಅರುವ ನೀನ ದೀಪ, ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ, ಜಡವಸ್ತು ಅದು. ನಿನ್ನಿಂದ ಯಾವ ಅರಿವಿಸ್ಕೊಳ್ತಾವೆಲ್ಲ ಜಡ ಅದು ನೀನು ಆಗಲ್ಲ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ ಅವನ್ನೆಲ್ಲವನ್ನ ನೀ ತಿಳಿಯಾವ ನೀನು. ಅವು ತಿಳಿಸ್ಕೊಡುವ ವಸ್ತು ಅವು ನಿನಗೆ ಗಣ್ಯವಾಗಿದಾವೆ. ಅವು ನೀ ಹಂಗಕ್ಕಿ ಬರುವ ನೀ ನದಿ ಎಂದು ನನ್ನ ನಂಬು. ತಿಳುವಳಿಕೆನ ನೀನು. ಅದು ಅರುವುತ್ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಕರೆತಿಲ್ಲವೆಂಬುದೇ ನಿಗ ಮುಕ್ತಿ. ವೇದಗಳು, ಉಪನಿಷತ್ತುಗಳು ಇದನ್ನ ಎಚ್ಚರಿಕೆ ಕೊಡ್ತಾವೆ. ನೀನ ದೇವರಿದ್ದೀಪ, ಇನ್ನು ಹೊರತು ಅನ್ಯವಾಗಿ ದೇವರು ಇಲ್ಲ, ಅರಿವು ಇಲ್ಲ. ದೇವರಂದ್ರೆ ಅರಿವಿಸಿಕೊಳ್ಳೋದು ಯಾವುದೂ ದೇವರಲ್ಲ. ಇವು ನಾಮರೂಪಗಳು ಅವು ನಾವು ಕಲ್ಪಿತವು. ನಮಗೆ ಜಡವಸ್ತು ಅದಾವು, ನಮ್ಮಿಂದ ಅವು ಅರಿವಿಸಿಕೊಳ್ತಾವೆ. ಅದು ದೇವರು ಅಂದ್ರೆ ಅರಿವಿಸ್ಕೊಳ್ಳೋದು ದೇವರಲ್ಲ. ಪ್ರತ್ಯಕ್ಷ ಆಗೋಲ್ಲ, ನಮ್ಮಿಂದ ಅರಿವಿಸ್ಕೊಳ್ತಾವಲ್ಲ. ದೇವರು ಪ್ರತ್ಯಕ್ಷ ಆಗ್ಯಾರ, ದೇವರು ಎಂದು ಪ್ರತ್ಯಕ್ಷ ಆಗೋದು ದೇವರಲ್ಲ. ದೇವಿ ಪ್ರತ್ಯಕ್ಷ ಆಗ್ಯಾಳ, ದೇವರು ಮಾಯಾದ ತೋರಿಕೆ. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯಗಳಿಗೆ ಗೋಚರ ಆಗೋದು. ಪ್ರತ್ಯಕ್ಷ ಪ್ರಮಾಣ ಇಂದ್ರಿಯಗಳಿಗೆ ಗೋಚರ ಆಗೋದು. ಅದನ್ನೆಲ್ಲವನ್ನ ಮೀರೈತಿ ನೀರು. ಇದು ಅನುಭವ ಗೋಚರ. ಆನಂದ ಅದು ಪ್ರತ್ಯಕ್ಷ ಆಗೋದಲ್ಲ, ಅದು ಆಕಾರ ಇಲ್ಲ. ಪ್ರತ್ಯಕ್ಷ ಆಗೋದಕ್ಕೆ ನಾಮ ರೂಪ ಅಂತ ಅವು ನಾಮರೂಪಗಳು ಪ್ರತ್ಯಕ್ಷ ಆಕ್ಕವು. ಆದ್ರೆ ಇರುವ ಆನಂದ ಅದು ಪ್ರತ್ಯಕ್ಷ ಆಗೋದಲ್ಲ. ಅದು ದೇವರಲ್ಲ. ನಾವು ನಾಮರೂಪ ಪೂಜೆ ಮಾಡ್ತೇವೆ, ದೇವ್ರ ಪೂಜೆ ಮಾಡ್ತೇವೆ. ದೇವ್ರಂತ ಏನಾರು ಪೂಜೆ ಮಾಡಿದ್ರೆ ದೇವ್ರ ಪೂಜೆ ಆಕೈತಿ. ನಾಮರೂಪಗಳು ಪೂಜೆ ಮಾಡ್ತೀವಿ ಯಾಕ್ರಿ? ದೇವ್ರು ಇಂಥದೈತಿ ಅಂದ್ರೆ ನಾಮ ರೂಪ ಹಿಡ್ಕೊಂಡು ಕುಂತೇನೆ. ಯಾರು ಹೇಳಿದ ನಿಮ್ಗೆ ದೇವ್ರು ಅಂದ್ರೆ ಇಂಥದ ನಾಮ, ಇಂಥದ ರೂಪ, ಆಕಾರ? ನಂದು ಹಿಂಗಂತ ಹೇಳಕ್ ಬಂದಿತ್ತ? ನಿನ್ನ ಮನೆ ಮುಟ್ಟ ಬಂದಿತ್ತು ಹೇಳ್ತಾನ? ಯಾರು ಬಂದು ಹೇಳಿತ್ತದ ನನ್ನ ಆಕಾರ ಹಿಂಗೈತ್ವ, ಪೂಜೆ ಮಾಡೋಣ, ನಾನು ನಿನಗೆ ಬೇಕಾದ ಕೊಡ್ತೇನೆ. ನೀನ ಕಲ್ಪಿಸ್ಕೊಂಡು ಕುಂತಿ ಅದ್ರ ಬೆನ್ನು ಹತ್ತಿ. ಸ್ವತಃ ವಿಚಾರ ಮಾಡಿ ನೋಡ್ಕೊರಿ, ಅದ್ರ ಬೆನ್ನು ಹತ್ತಿ ಎಂದೂ ಉದ್ಧಾರ ಆಗೋದು. ನೀ ನಾಮರೂಪ ಹಿಡ್ಕೊಂಡು ಕುಂತ ದೇವ್ರಂತ ಅಂದ್ರೆ ನೀನ ಅದನ್ನ ತಿಳಿಯಾವ ನೀನು. ಅದನ್ನ ನೀ ತಿಳಿತೀವ, ಅದನ್ನ ನೀನ್ ತಿಳಿತೈತಿವ. ಆ ದೇವ್ರ ನಡ್ಕೊಳಕ್ ಹೊಕ್ಕಿಯಲ್ಲ ಭೇಟಿಯಾಗಕ್ಕ, ಅದ ನಿನ್ನ ತಿಳಿತೈತಿವ, ನೀ ಅದನ್ನ ತಿಳಿಯವ. ಅದನ್ನ ನಿನ್ನ ತಿಳಿಯುವಂತ ಸಾಮರ್ಥ್ಯ ಅದಕ್ಕಿಲ್ಲ, ಅದು ಜಡ. ನೀನ ಅದನ್ನ ತಿಳಿತಿ. ಹಂಗೈತಿ ಹಿಂಗೈತಿ ಅಂತ ನೀನ ತಿಳಿತಿಲ್ಲ. ಅರಿವು ನಿನ್ನಲ್ಲಿ ಐತಿ, ಅದರಲ್ಲಿ ಏನಾರ ಐತೆನ? ಇಷ್ಟು ಗೊತ್ತಾಗೋದಲ್ರಿ. ಇಷ್ಟು ವರ್ಷ ಆತೆಲ್ಲ. ಜಡ ಅನ್ನೋ ತಿಳುವಳಿಕೆ ಬರುವಲ್ಲೋ ನಿಮ್ಗೆ. ಕಲ್ಲು ಅನ್ನೋ ತಿಳುವಳಿಕೆ ಬರುವಲ್ಲ. ಅದಕ್ಕೆ ನೀ ಹೋಗಿ ನಮಸ್ಕಾರ ಮಾಡಕ್ ಹೋಗಿ ಕಲ್ಲು ಕಟ್ಟಿಗೆಗೆ ಮಾಡಬಾರ್ದು ಅಂತ ಮಹಾತ್ಮರ ಸಾವಿರಾರು ವರ್ಷಗಳ ಹಿಂದೆ ಹೇಳ್ಯಾರ. ಅವನು ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು.
ಇದು ವಿರೋಧಕತೆ ಅಲ್ರಿ. ಕಲ್ಲದ ಕಲ್ಲು ಕಡೆಗೆ ಅವನ್ನೆಲ್ಲ ಪೂಜೆ ಮಾಡೋ ದೇವ್ರು ನಾವು ಕಲ್ಪಿಸ್ಕೊಂಡದ್ದು ಅರುವ ದೇವರು. ಅದು ಅರಿವಿಸ್ಕೊಳ್ಳೋದು ಯಾವುದೂ ದೇವ್ರಲ್ಲ. ನಮ್ಮಿಂದ ಅದು ಅರಿವಿಸ್ಕೊಳ್ತದೆ ಅಂದ್ರೆ ಜಡ ಆಯ್ತದ. ಯಾವುದೇ ಇರಲಿ ಅದನ್ನ, ಕಲ್ಲಿನ ದರ ಇರಲಿ, ಹಿತ್ತಾಳೆ ದರ ಇರಲಿ, ಬಂಗಾರ ದರ ಇರಲಿ, ಬೆಳ್ಳಿ ದರ ಇರಲಿ, ಸುಡ್ಗಾಡ ನಮ್ಮಿಂದ ಅದು ಅರಿವಿಸ್ಕೊಳ್ತದೆ ಅಂದ್ರೆ ಜಡ ವಸ್ತು ಅದ, ದೇವ್ರು ಆಗಲ್ಲ. ಅಕ್ಕೈತಿ ಅವನ್ನೆಲ್ಲ ಕೈ ಬಿಟ್ಟ ಕಟ್ಟಿ ಬಾಯಾಗ ಈಗಕ್ಕೈತಿ ಅವನ್ನ ಆಕೈತ್ರಿ. ಇಟ್ಕೊಂಡು ಕುಂತಿರಲ್ಲ ದೇವ್ರು ಅಂದ್ರೆ ಈ ಗದ್ದಿಗೆ ಗೊಂಬೆ ಅಂತ ಇಟ್ಕೊಂಡು ಕುಂತಿಯಲ್ಲ, ಅವನ್ನೆಲ್ಲ ಕಟ್ಟಿಗೆ ಹಳ್ಳ ಕಾಣಿಸದ ಹೊತ್ತು ನಿನಗೆ ಹತ್ತದಲ್ಲ, ಕಿತ್ತೋಗಿ ಅವನ್ನೆಲ್ಲ ಅಂದಾಗ ನಿನಗೆ ಜ್ಞಾನ ಆಕೈತಿ ನೋಡ. ಆಕೈತಿ ಆ ಧೈರ್ಯ ಐತೆ ನಿನಗೆ. ಇಟ್ಕೊಂಡು ಕುಂತಿಯಲ್ಲ ಗದ್ದಿಗೆ ಗೊಂಬೆ ಅಂತೇಳಿ, ಹೋಗಿ ಅಲ್ಲಿ ಹೋಗಿ ಡೊಗ್ತಿಯಲ್ಲ. ಮಹಾತ್ಮರು ಯಾರು ಹೇಳಿಲ್ಲ ಗದ್ದಿಗೆ ಹೋಗಿ ನಡ್ಕೋ ಅಲ್ಲಿ ನಾನು ಅದೇನಂತ ಹೇಳಿಲ್ಲ. ನಿನ್ನಲ್ಲಿ ಸರ್ವೇಶಾಂ ಹೃದಯೇಶೇ ತಿಷ್ಠತಿ ಅರ್ಜುನ. ಕೃಷ್ಣ ಪರಮಾತ್ಮ ಕೂಡ ಹೇಳ್ಯಾನ, ಅರ್ಜುನ ಎಲ್ಲರ ಹೃದಯದಲ್ಲಿ ನಾನು ಅದೇನಪ್ಪ ಅಂತ. ಗದ್ದಿಗೆ ಹೋಗಿ ನಡ್ಕೊಳಕ್ ಕುಂತಾನೆ. ಅಲ್ಲೇನೈತಿ ಗದ್ದಿಗೆ ಆಗ ಗದ್ದಿಗೆ ಗೊಂಬೆ ಹಿಡ್ಕೊಂಡು ಕುಂತಾನೆ. ವಿಶ್ವನ ಚರಟನ್ನು ಹೊತ್ನ್ಯಾಗ ಗದ್ದಿಗೆ ಚರಟಲ್ಲನು, ವಿಶ್ವನ ಅಲ್ಲಗಳಿಬೇಕನ್ನೋ ಹೊತ್ನ್ಯಾಗ ಗದ್ದಿಗೆ ಅಲ್ಲಗಳಿಗಿಲ್ಲನೋ ಅಂತಿದ್ರ. ಅದ್ರ ಮ್ಯಾಗ ಹುಚ್ಚು ಎಷ್ಟು ಧೈರ್ಯ ಅವ ಬರ್ತೈತಿ. ಅವಾಗ ನಾ ಹೇಳಿದ ಶಾಸ್ತ್ರ ತೀತಿ ನೋಡೋದು ಆಕೈತೆ ನಮ್ಗೆ. ಒಳ್ಳೆ ನೋಡಿಲ್ಲ ಗದ್ದಿಗೆ ಗೊಂಬೆ ಅಂತ ಹಿಡ್ಕೊಂಡು ಕುಂತು ಅಧ್ಯಾತ್ಮ ಹತ್ತದಲ್ಲ. ಬರೀ ಅದ ಇದನ್ನ ಮಾಡೋದು ಅವಾಗ ಎಂದೂ ತಿಳಿದ್ರು. ಸುಮ್ಮನೆ ಅದು ಗುರು ಮಹಾತ್ಮರು ಇದ್ರು ಅಂತೇಳಿ ಯಾಕ್ರಿ ಈ ರೀತಿಯಿಂದ ಬಂದು ನಮಗೆ ಎಚ್ಚರಗೊಳಿಸಿದ್ರು ಅವರು. ಪ್ರತೀಕ ಅದಲ್ಲ, ಅದು ಮೂಲ ವಸ್ತು ಆಗಲ್ಲ. ಏನು ನಾಮರೂಪಗಳು ಏನದಾವಲ್ಲ ಮೂಲ ವಸ್ತು ಅಲ್ಲ. ಅವ್ನು ಹಿಡ್ಕೊಂಡು ಕುಂತದ್ದೆಲ್ಲ ಗೂಡ್ಸ್ ಕಂಪನಿ. ನಾನು ಸುಮ್ಮನೆ ವಚ್ಚೆ ವೇಳೆ ಕಳೀತಾವ ಕೆಲಸದ್ದು. ಪಟ್ಟಿ ತುಂಬ್ಕೊಳಕ್ ಮಾಡಿದ್ವು ಅವನು. ಬೆರ್ಕಿ ಬುದ್ಧಿ ಅವ್ರು ಮಾಡಿದ ಕಸಬದ ಅಂದ್ರೆ ಅವರು. ಗದ್ದಿಗೆ ಕಟ್ಕೊಂಡು ಕುಂತ್ರೆ ಯಾರು ತರ್ತಾರೆ, ಎಡಿ ಕೊಡ್ತಾರೆ, ಯಾರ ಗದ್ದಿಗೆ ಹೆಸರಿನ ಮ್ಯಾಗ ಬರ್ತಾರೆ, ಭೇಟಿಯಾಗ ಇನ್ನೇನಾರು ಕೊಟ್ಕೊಟ್ಟು ಹೋಗ್ತಾರೆ. ಹೌದಿಲ್ಲ? ಅದೊಂದು ಹೊಟ್ಟೆ ತುಂಬಿಕೊಳ್ಳೋ ದಂಧೆಗ ಗಳಿಸಲೆಂದೇ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ. ದೇವರಂತೇಳಿ ಕೆತ್ತಿಟ್ಟಪ್ಪ ಅವ ಘಟದ ಮೂರ್ತಿ. ಅದನ್ನ ವೈದಿಕ ಅವ ಬಂದ ಅದನ್ನ ಕುಂಡ್ರಿಸಿದಪ್ಪ ದೇವ್ರಂತ ಪ್ರಾಣ ಪ್ರತಿಷ್ಠಾಪನೆ ಮಾಡಿದವ. ಹೌದೇ? ವೈದಿಕನು ಅದನ್ನ ಇದು ಮಾಡಿಕೊಂಡಿರ್ತಪ್ಪ ದೇವ್ರು ಅಂತ ಹೇಳಿ ಇದನ್ನ ಮಾಡಿದವ, ಅದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ. ಅವ ಪೂಜಾರಿ ವ್ಯಾಪಾರ ಮಾಡಕತ್ತ. ವ್ಯಾಪಾರ ಮಾಡುವನು ಪೂಜಾರಿ ಶೆಟ್ಟಿ. ಹೌದಿಲ್ಲ? ಇವೆಲ್ಲ ಹಂಗ ಹೇಳಿದ್ರೆ ನಿಮ್ಗೆ ಇದು ಅನಿಸ್ತತಿ. ಅದಕ್ಕೆ ಎಲ್ಲರಿಗೂ ಎರಗಡೆ ಆಗ್ಬಿಟ್ಟು ನಾವು ಅಂತಿದ್ರ. ಎಲ್ಲಿಂದ ಬಂದ್ಲಿ ನೀವು ಅಂತ. ಯಾವಾಗ ಈ ಶರೀರ ಬಾಧಿತ ಅಂತಿದ್ದಾರಲ್ಲ, ಇದೆಲ್ಲ ಮಠಮಾನ್ಯದವರಿಲ್ಲ, ಎಲ್ಲರಿಗೂ ಎರಕಳೆ ಆಗ್ಬಿಟ್ಟೇವು ನಾವು ಅಂತಿದ್ರ. ಆತ್ಮಾನಂದ ಅಪ್ಪ ಅವ್ರು ಬಂದಾರಂದ್ರೆ ಪರಾರಿ ನಾವು. ಯಾಕೆ ಬಾಲ ಇಟ್ಕೊಂಡು ಓಡ್ತಿದ್ರು ಎಲ್ಲಾನು. ಅಜ್ಜವ್ರು ಬಂದಾರಂದ್ರೆ ಓಡ್. ಯಾಕ ಇವೆಲ್ಲ ನಡೀದಿಲ್ಲ ಅವು. ಅಲ್ಲ ಯಾದಕ್ಕೆ ಹಾಕಿ ಇವನ್ನೆಲ್ಲ ಎದರ ಸಂಬಂಧ ಜ್ಞಾನ ಆಕೈತಿ ಇವನ್ನ. ಯಾ ಸೋಗು ಹಾಕಿರೋ ಜ್ಞಾನ ಆಕೈತಿ ಹೇಳ ನಾವು. ಯಾ ಚಿನ್ನ ಇಟ್ಕೊಂಡ್ರೆ ನಿನಗೆ ಆಕೈತಿ ಅವು ಗುರ್ತನವು. ಬಾಹ್ಯ ಗುರ್ತು ಇಟ್ಕೊಂಡ್ರೆ ನಿನಗೆ ಜ್ಞಾನದ ಗುರ್ತನವು. ಬಾಹ್ಯ ಚಿನ್ನಗಳಿಂದ ಗುರುತಿಸ್ಲಿಕ್ಕೆ ಆಕೈತಿ. ಪೋಷಾಕಿನ ಮ್ಯಾಗಿಂದ ಗುರ್ತು ಮಾಡಕ್ ಬರ್ತೈತಿ ಜ್ಞಾನಿ ಅಜ್ಞಾನಿ ಅನ್ನೋದು. ನಿರ್ಣಯ ಮಾಡಕ್ ಆಕೈತಿ ಪೋಷಾಕಿನ ಮ್ಯಾಗಿಂದ. ಇದನ್ನ ಯಾಕೆ ಹಾಕಿ ಅದನ್ನ ಎದ್ರ ಸಂಬಂಧ ನಾನು ಗುರ್ತು ನಾ ಸ್ವಾಮಿಗಳು ಅಂತ ಗುರ್ತು ನಮಸ್ಕಾರ ಮಾಡ್ಬೇಕು. ದಾದ್ ಮಾಡುದಿಲ್ರಿ ನಮ್ಮನ್ನ, ಅದಕ್ಕೆ ಹಿಂಗ್ ಮಾಡಿವ್ ನಾವು. ಆಶೆ ಬುರ್ಕೈತಿ ನಿಮ್ಮಲ್ಲಿ. ಹೌದು, ಸ್ವಾಭಾವಿಕ ಹಂಗ ಹೋದ್ರೆ ಯಾರು ದಾದ್ ಮಾಡ್ತಾರೆ? ನೀವು ಅಗದಿ ಏನು ಕ್ಯಾಮಿ ಆಯ್ತು ಹಾಕೊಂಡು ಶಿಸ್ತವಾಗಿ ನೋಡಿ. ಇದನ್ನ ಬಗ್ಗೆ ಮಾಟ ಮಾಸ್ತರ್ ಭಾಳ ಚಲೋ ಹೇಳ್ತಾರೆ. ರೆಡ್ಡಿಯಾರ್ ತಿಮ್ಮಪ್ಪರ ಮಾಟ ಮಾಸ್ತರ್ ಇಲ್ಲಿ ಸರ್ವಧರ್ಮ ಪರಿಷತ್ ಮಾಡಿದ್ರು. ಇಲ್ಲಿ ಇಂಚಲ್ ಮಠದ ದೊಡ್ಡ ಪ್ರಮಾಣದ ಮಾಡಿದ್ರು. ಅವಾಗ ನಾನು ನೋಡ್ಬೇಕಂತ ಹೋದಾವ, ಅದು ಹಕ್ಕಿಗತಿ ನೋಡಿನ ನಾನು ಹೋದ್ರೆ ಯಾರೂ ಮಾತಾಡಿಸ್ಲಿಲ್ಲ.
ಅಲ್ಲಿ ವಾತಾವರಣ ನೋಡಿದವನು ಬೈಲು ಹೋಗ್ಲಿಕ್ಕೆ ಬಂದ ಟೆಲಿಕಾಟ್ ಕ್ಯಾಮಿ ಅರ್ವಿ ತರಿಸಿ ಅವ್ನು ನನ್ನ ಸೈಜ್ ತೊಗೊಂಡು ಇದನ್ನು ಹೊಲಿಸಿದಂತ ಎಲ್ಲ ಪಟಕ ಗಿಟ್ಕ ಎಲ್ಲ ತಗೊಂಡು ಒಂದು ಗಾಗಲ್ ತಗೊಂಡು ಒಂದು ಹೊಸ ಸೂಟ್ಗೇಸ್ ತಗೊಂಡು ಏನು ಮಾಸ್ತರ್ ಭಾಳ ಬೆರಕಿದ್ದವ. ಒಂದು ಹುಡುಗಿಗೆ ತಮ್ಮ ನಿನಗೆ ಪಗಾರ ಕೊಡ್ತೇನೆ, ಅಲ್ಲಿ ಮಠ ನನಗೆ ಸೂಟ್ಗೇಸ್ ಇಟ್ಕೊಂಡು ಬಾ ನೀನು, ಏನು ಒಂದು ಹೊಸ ಬಡ್ಗಿ ತಗೊಂಡ ನೀವು ಅಗದಿ ಇದ್ರ ಅವನು ಹಾಳು ಮಾಡಿ ಕರ್ಕೊಂಡು ಹೋಗಿ ಅವರು ಒಂದು ಬಂದ ಕೂಲೆ ಬರೀ ಸ್ವಾಮಿಗಳ ಬರೀ ಏನ ದೊಡ್ಡ ಗೌರವ. ಏನ್ ನಾ ಹಂಗ ಬೇರೆ ಡ್ರೆಸ್ಸಿಗೆ ಹೋದಾಗ ನಾನು ಯಾರೂ ದಾನ ಮಾಡಲಿಲ್ಲ. ಈ ನಮ್ಮನಿ ಅಜ್ಜಾರ್ ಮುಂದೆ ಹೇಳಾಕ್ತಿದ್ದವ ಹಿಂಗೆ ಮಾಡೀನ್ರಿ ಅಪ್ಪ ಅವ್ರ. ಏನು ದೊಡ್ಡ ಗೌರವ ಕೊಟ್ರು. ಎಷ್ಟನೇ ನಂಬರ್ ಸೀಟಿಗೆ ನನಗೆ ಸಿಂಹಾಸನ ಕೊಟ್ಕೊಂಡ್ರ ಅವೇನು ಹಗರಿದ್ದಿದ್ರು. ಮತ್ತೆ ನಾನೇನು ಜಗದ್ಗುರುಗಳನ್ನ ಲಗ ಹೊಡಿಸ್ತಿದ್ದವ, ಶಾಸ್ತ್ರ ಹೇಳುದಂದ್ರ ನಾವು ಅಂತ ಮಠ ಮಾಸ್ತರವ. ಅವನು ಊರಾಗದು ಹಿಂಗ ನಾಟಕ ಮನೋರಂಜನೆ ಮಂದಿ ದಂಧೆ ವಿಷಯದಾಗ ಮಾಸ್ತರ್ನ ತಂದು ನಿಂದ್ರಿಸ್ಬಿಟ್ರು ಗಪ್ನ ಹಾಕಿದ್ರು ಅವ್ರನ್ ಮಂದಿ ಹೇಳ್ತಿದ್ರು. ಅಷ್ಟೊಂದು ಹಾಸ್ಯನೂ ಹಂಗ ಒಂದು ಎಲ್ಲ ಕಲಾ ಇದ್ದವ ಅಂತ ಹೌದಿಲ್ಲ. ಹಂಗ ಮಾಡಿ ಬನ್ರಿ ಅಜ್ಜಾರ ಅಂತ ಹೇಳಿದ್ದವ. ದಿನ ಪ್ರವಚನಕ್ಕೆ ಬರ್ತಿದ್ದವ ಅಜ್ಜಾರಿಗೆ. ನನ್ನ ಅಂತೇಳಿ ಒಂದ ಕೊರತಿದ್ದ ಸಂಬಂಧ ಮೂಲ ಇಲ್ಲಲ್ಲ ಇವನು ಅಂತೇಳಿ ಅಂದದ್ದು ಪೆಟಗಿ ಸಂಗೀತ ಇಲ್ಲ ಅಂದ್ಕೂಲೆ ನಾ ಪೆಟಗಿ ಭಾಷಾ ಅಂತಂದು ಕಲಿಯಾಕತ್ತೇನ್ರಿ ಅಜ್ಜಾರ. ಚಲೋ ಮಾಡಿ ಬಿಡಪ್ಪ ಎಲ್ಲ ಇದ್ದದ್ದೆಲ್ಲ ಹೇಳ್ತಿತ್ತಪ್ಪ. ಅಂದ್ರೆ ಅಂತದಕ್ಕೆ ಮಳ್ಳಕೈತಿ ಅಂತ ಜನ ಇಲ್ಲ. ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸುವರಪ್ಪ? ಇದನ್ನ ಹೇಳಿದ್ರೆ ಯಾರು ಕೇಳ್ಬೇಕ? ಮಾಯಾದೇವಿಯ ಗೊಂದಲದಲ್ಲಿ ಅನುಭವದ ಬ್ರಹ್ಮಜ್ಞಾನ ಎಲ್ಲಿ ಯಾರಿಗೆ ತಿಳಿಬೇಕ್ರಿ? ಇದು ಎಲ್ಲಿಯೋ ಗುರಿ ಹಿಂದಿನ ಜನ್ಮದ ಪುಣ್ಯ ಇದ್ದಂಗ ಅಷ್ಟೆಲ್ಲ. ಇಲ್ಲಿ ಯಾರ ರೂಪ ಇಲ್ಲ, ನಾಮ ಇಲ್ಲ, ಯಾಕ್ರಿ ಆಕಾರ ಇಲ್ಲ, ಏನೂ ಇಲ್ಲ ಅಂತಾರಪ್ಪ. ಅದೊಂದು ಕೆಟ್ಟ ಚಾಳಿತು ಈ ಅಜ್ಜನ ಅಂತೇಳಿ ಅಂತಿದ್ಲು ಒಬ್ಬಾಕಿಯಲ್ಲಿ. ನಾವು ರೆಡ್ಡಿ ಇರ್ತೀವ ಬುರದಾಗ ಅಲ್ಲಿ ಎದ್ದೀವಲ್ಲ ಹೊರಗೆ, ನಾವು ಅಲ್ಲಿ ಜಳಕ ಮಾಡಾಕ ಹಿಂಗ ರೂಢಿಗೆ ಹೆಚ್ಚಿ ಅವ್ರು ಅಲ್ಲಿ ಹೊರಗೆ ಹೋಗೋ ಮಂದಿ ಎಲ್ಲ ಹೋಗವ್ರವ್ರು. ಅಜ್ಜಾರು ಭಾಳ ಚಲೋ ಅದಾರ್ರಿ, ಅವ್ರ ಬೆಟ್ಟ ದರ್ಶನ ಮಾಡ್ಕೊಂಡು ಎಲ್ಲ ಹೊಕ್ಕವು. ಒಬ್ಬಾಕಿ ಅಂತಿದ್ಲ, ಒಬ್ಬಾಕಿ ಹೌದು ಬಾ ಎಲ್ಲಾ ಚಲೋ ಐತಿ, ಒಂದ ಕೆಟ್ಟ ಗುಣ ಐತಿ ಅವ ದೇವ್ರಿಲ್ಲ ಅಂತ ನೋಡವ. ಒಬ್ಬಾಕಿ ಅಂತಿದ್ಲ. ಹಿಂಗೆಲ್ಲ ಅನ್ಕೊಂತ ಜನ ಇಲ್ಲ, ಗೊತ್ತಿಲ್ಲಲ್ಲ ಸಾಮಾನ್ಯ ಜನರಿಗೆ. ನಾವು ಅದ್ರಾಗ ಬೆಳೆದ್ ಬಿಟ್ಟೇವ್ ಅಂತದ್ರಾಗ. ಒಬ್ಬ ದೇವ್ರ ಅದಾನ ಇಲ್ಲ ನಮ್ಗೆಲ್ಲ ಇದನ್ನ ಕೊಡ್ತಾನ. ಇಷ್ಟು ದಿನ ನಡ್ಕೊಂಡೆಲ್ಲ ಏನ್ ಕೊಟ್ಟಾನ ನಿಮ್ಗೆ? ಬೇಡ್ಕೊಳ್ಳೋದ್ರಿಂದ ಪ್ರಾರ್ಥನಾ ಮಾಡೋದ್ರಿಂದ ಯಾರು ಏನನ್ನೂ ಪಡೆಯಿಲ್ಲ. ನಾವು ಪ್ರಾರಬ್ಧಕ್ಕನುಸಾರವಾಗಿ ಕಟ್ಕೊಂಡು ಬಂದೇವು ಬುತ್ತಿ, ಅದನ್ನು ಉಣ್ಣಾಕ್ ಬಂದೇವಿಲ್ಲ. ಪ್ರತಿಯೊಂದು ಜೀವಿ ನಾವು ಮಾಡಿದ ಕರ್ಮವನ್ನು ಊಟ ಮಾಡಕ್ ಬಂದೇವಿ. ಅದ್ರಾಗ ಒಂದು ಕೂದಲು ಎಳೆಸೋದಪ್ಪಾಗುತ್ತೆ, ಬದಲಾವಣೆ ಮಾಡಕ್ಕಾಗುತ್ತೆ. ಏನು ಮಾಡ್ಕೊಂಡೇವು ಕರ್ಮ, ಅದನ್ನು ಉಂಡ ಹೋಗ್ಬೇಕು ನಾವು. ನಾ ಮಾಡಿದ ಕರ್ಮ ಬಲವಂತನಾದರೆ ನೀ ಮಾಡುವುದೇನು ಹರಿಯೇ? ಏನ್ ಮಾಡೋ ದೇವ್ರ ದಿಂಡು, ಏನ್ ಮಾಡೋ ಲಗ ಹೊಡೆಯನ್ನು. ನೀ ಮಾಡಿದ ಕರ್ಮ ಹೀನ ಕರ್ಮ ಇತ್ತಂದ್ರೆ ಅದು ತಿದ್ದಾಕ್ ಬರುದಿಲ್ಲ. ಅದನ್ನು ಸುಮ್ಮನೆ ಊಟ ಮಾಡೋದು ಒಂದೇ, ಅದನ್ನು ಬಿಟ್ಟು ಬಾಣ ಹೆಂಗ ತಕ್ಕೊಳಿಕ್ ಬರುದಿಲ್ಲ. ಹಂಗ ಮಾಡಿದ ಕರ್ಮವನ್ನು ಉಂಡ ತೀರ್ಸು. ಅದಕ್ಕೆ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಅಂದ್ರೆ ಏನ್ ಬೇಕಾದ್ದು ಬರ್ಲಿ, ಅದು ಮಾಡಿಬಿಟ್ಟೇವ. ಅದನ್ನ ಧೈರ್ಯ ತಾಳಿ ಇನ್ನು ಮಾಡೋದು ಬೇಡ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವದಕ್ಕಿಲ್ಲ. ಅಹುದೆಂದೊಡೆ ಪೆರಿದ ಸಾಹಸಿಗಳೆನಿಪ ರಾಮ ನಳ ಪಾಂಡವ ಅಳುಕಲಿಕೆ. ಮಾಡಿದ ಕರ್ಮ ಅನುಭವಿಸಬೇಕಾಗ್ತದೆ. ಯಾರಿಗೆ ತಪ್ಪಿಸ್ಕೊಳಕ್ ಬರ್ತಲ್ಲ ಅದನ್ನ. ಎಂತೆಂಥವ್ರ ದೊಡ್ಡ ದೊಡ್ಡ ಸಾಹಸಿಗಳಿಗೆ ಆಗಿಲ್ಲ, ತಪ್ಪಿಸ್ಕೊಳಕ್ ಆಗುದೂ ಇಲ್ಲ. ನೀವು ಉಂಡಬೇಕು. ನಾ ಭುಕ್ತುಂ ಕ್ಷೇತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ ಬೇಕಾದಷ್ಟು ವರ್ಷಗಳು ಗತಿಸಿದ್ರು ಅದನ್ನ ಉಣ್ಣುಲ್ಲೇ ನಿನಗೆ ಅದು ಹೋಗುದನ ಇಲ್ಲ. ಮಾಡಿಬಿಟ್ಟಿ ಅಂದೇನು, ಅದಕ್ಕೆ ಮಾಡಬೇಡ ತಮ್ಮ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡುವ ಮೊದಲ ಎಚ್ಚರಿಕೆ ಕೊಟ್ಟ. ಮಾಡಬೇಡಪ್ಪ ಇನ್ನೊಮ್ಮೆ, ಇನ್ನೊಬ್ಬರಿಗೆ ತೊಂದರೆ ಕೊಡಕ್ ಹೋಗ್ಬೇಡ. ನಾಳೆ ಅದರ 1000 ಪಟ್ಟು ಸಂಕಟ ಹೊಂದ್ಬಿಡ್ತೈತೆ, ಬಡ್ಡಿ ಸಮೇತ ಬರ್ತೈತೆ ಅದು ನಿನ್ನ. ಹಂಗ ಅಲ್ಲ, ನೀ ಏನ್ ಮಾಡಿರ್ತಿ ಅದು ಬಡ್ಡಿ ಸಮೇತ. ಒಳ್ಳೇದು ಮಾಡಿರಿ ಅದು ಬಡ್ಡಿ ಸಮೇತ ಒಳ್ಳೇದದು ದಶಗುಣಿತ ಆಗಿ ಬರ್ತೈತಿ. 10 ಪಟ್ಟ ನಿನಗೆ ಲಾಭ ಆಕೈತಿ. ನೀನು 10 ಪಟ್ಟು ಮತ್ತೆ ನಿನ್ನ ಶಿಕ್ಷಾಗ ನಿನಗೆ ಅನುಲಿ ಉಣ್ಬೇಕಾಕೈತಿ, ಕಷ್ಟ ಹೊಂದಬೇಕಾಕೈತಿ. ಕರ್ಮ ಸಿದ್ಧಾಂತ ಹಂಗೈತಿ, ಅದನ್ನು ಯಾರೂ ಮೀರಕ್ಕಾಗೋದಿಲ್ಲ.
ಏನ್ ಇಲ್ಲಿ ಮನುಷ್ಯರ ಕೋಡ್ನಾಗ ಏನಾರ ಲಂಚ ಕೊಟ್ಟು ಪಾರಾಗ್ಬೋದು, ಅಲ್ಲಿ ನಿನಗೆ ಏನೂ ಮಾಡೋಕ್ಕಾಗೋದಿಲ್ಲ. ಹೆಂಗೆ ಇದೆ ಜೀವನ ಅದನ್ನು ಅನುಭವಿಸು, ಸುಮ್ಮನೆ ಅನುಭವಿಸು ಮುಂದೆ. ಅದಕ್ಕೆ ಏನ್ ಯಾರೇನೂ ಮಾಡೋಕ್ಕಾಗೋದಿಲ್ಲ. ತಾ ಮಾಡಿದ ಕರ್ಮ ಬಲವಂತನಾದರೆ ಆರೇನು ಮಾಡುವರು ಅದೇ. ಅದಕ್ಕೆ ಮಾಡಬೇಡ ತಮ್ಮ ಅಂತ ಎಚ್ಚರಿಕೆ ಕೊಟ್ಟಾರೆ. ಮೊದಲ ಪುಣ್ಯವನ್ನೇ ಮಾಡು. ನೀತಿವಂತನಾದಾಗ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಕೈ ಬಿಟ್ಟಾಗ ನಿನ್ನ ಪುಣ್ಯ ಸಂಗ್ರಹ ಆಕೈತಿ. ಅಂತಹ ಪುಣ್ಯ ಜೀವಿಗೆ ಇದು ಅನುಭವ ಬರ್ತೈತಿ. ನಾವು ವರ್ಚ್ ಮಾಡನಿ ಇನ್ನೊಬ್ಬರಿಗೆ ತೊಂದರೆ ಕೊಡು. ವಿಷಯದ ಆಶಾ ಸಂಬಂಧ ನಾವು ಸರಳ ರೀತಿಯಿಂದ ಸಿಕ್ತಿ ಬೇಷಾತಿಲ್ಲ ಅಂದ್ರೆ ನಿಷಿದ್ಧ ವ್ಯವಹಾರ ಮಾಡಕ್ಕೆ ಕೊಟ್ಟು ಸರ್ಟಿಫಿಕೇಟು ಕೊಟ್ಟಿ ವ್ಯವಹಾರ ಯಾಕ್ರಿ, ಇಲ್ಲ ಧಮಕಿ ಅದಿಲ್ಲ, ಇಂಥವು ಮಾಡಿ ಹೆಂಗಾರ ಮಾಡಿ ಅದನ್ನು ಮಾಡಿ ದೊರಕಿಸ್ಕೋಬೇಕು. ಇಂಥ ವ್ಯವಹಾರ ಶುರು ಮಾಡಬೇಡ. ನೀವು ಒಳ್ಳೆಯ ರೀತಿಯಿಂದ ಪ್ರಾಮಾಣಿಕವಾಗಿ ನಿನಗೆ ಮಾಡಿದ್ದ ನಿನಗೆ ಸುಖ ಕೊಡೋದಿಲ್ಲ. ಇನ್ನು ಅವ್ಯವಹಾರ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ಗಳಿಸಿದ ಸುಖ ಕೊಡ್ತೈತಿ. ಎಂದೂ ಮಾಡಬೇಕು. ನಿನ್ನಿಂದಲೇ ನಿನಗೆ ಹಿತ ಆಯ್ತು ಹೊರತು ಈ ಜಗತ್ತಿನ ವಸ್ತುಗಳನ್ನು ಪ್ರಾಪ್ತಿ ಮಾಡ್ಕೊಂಡು ಸುಖ ಹೊಂದಬೇಕಂತಿಲ್ಲ. ಎಂದೂ ಅದರಿಂದ ಇಲ್ಲ. ನೀ ವಿಹಿತ ರೀತಿಯಿಂದನೂ ಇಲ್ಲ, ನಿಷಿದ್ಧ ರೀತಿಯಿಂದನೂ ಅದು ಸುಖ ಕೊಡೋದಿಲ್ಲ. ನೀನಾ ಸುಖ ಸ್ವರೂಪ ಇದೆಯನ್ನು ತಿಳ್ಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದವ್ರು ಎಲ್ಲರಿಗೂ ಇದನ್ನು ಮಾಡ್ಕೊಳಿಕ್ ಬರ್ತೈತಿ. ಮೊದಲು ಎಲ್ಲಾ ಕೆಲಸ ಬಿಟ್ಟು ಈ ಕೆಲಸ ಮಾಡ್ಕೊಂಡು ಈ ಲಾಭವನ್ನು ಮಾಡ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದ ಇದು ಹೊಳಿಬೇಕಲ್ಲ ನಮ್ಗೆ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಾರ ಅಂಥವರ ಸಂಘ ಮಾಡು. ಅಂಥವರ ಮಹಾತ್ಮರ ಸಂಘ ಮಾಡಿ ನೋಡ, ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ. ಅವಾಗ ನಿನಗೆ ಹೆಂಗಾಕೈತಿ ಜೀವನ, ಇದು ಎದಕ್ಕೆ ಬಂದೈತಿ ಅನ್ನೋದು ಅವಾಗ ಹೊಳಿತೈತಿ. ಮುಂದೆ ಏನ್ ಮಾಡ್ಬೇಕಪ್ಪ ನಿನಗೆ ಗೊತ್ತಾಕೈತಿ. ಅದನ್ನು ಮಾಡಬೇಕು ಅದನ್ನು ಮಾಡಬಾರ್ದು ಅವರು ಸಂಘ ಮಾಡಿದಾಗ ಗೊತ್ತಾಕೈತಿ. ಇಲ್ಲ ಅಂದ್ರೆ ಜಡಬುದ್ಧಿ ಜಡಸಂಗ ಮಾಡಿದ ಕೂಡಲೇ ಮತ್ತು ಅವ್ರು ಏನ್ ಮಾಡ್ತಾರೆ, ಹಂಗೆ ಅಜ್ಞಾನದಾಗ ಬಿದ್ದು ಏನು ಕರ್ಮಗಳನ್ನು ಮಾಡ್ಕೊಂತ ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತೈತಿ ನಮ್ಗೆ. ಏನೋ ಅಂತ ಅವ್ರ ಸಂಘದಾಗಿದ್ದಾಗ ಇತ್ತ ಮಾತು ಮೇಲೆ 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 ಕಿವಿಗೆ ಬೀಳಾಕತ್ತು ಅಂದ್ರೆ ಮೀನ್ ಅದು ಪರಿವರ್ತನೆ ಹಾಕೊಂತ ಹೋಗ್ತೈತಿ. ಬೇಕಾದಂತ ಅಜ್ಞಾನಿ ಇದ್ದಾನಂದ್ರು ಅವನು ಪರಿವರ್ತನೆ ಆಕೈತಿ. ಅದಕ್ಕೆ ಸಂಘವನ್ನು ಬಿಡಬೇಡಪ್ಪ. ನೀ ಏನೂ ಮಾಡೋದು ಬೇಕಾಗಿಲ್ಲ, ಆ ಮಹಾತ್ಮರ ಸಂಘವೇ ಸಾಕು. ಅಜ್ಞಾನವನ್ನು ಕಳ್ಕೊಂಡ ನಾವು ಜ್ಞಾನವನ್ನು ಮಾಡ್ಕೊಳಿಕ್ಕೆ ನೀ ಏನೂ ಮಾಡೋದು ಬೇಕಾಗಿಲ್ಲ. ಅವ್ರ ಸಂಘದಾಗ ಇರುವುದೊಂದು ಕಲಿ. ನೀ ಮಾಡಬೇಕಾದದ್ದು ಏನೂ ಇಲ್ಲ. ಸಂಘದೊಳಗಿದ್ದ ನೀ ಆ ಸಂಘದಾಗ ಯಾವಾಗಲೂ ಸತತ ಇದ್ದ ಆ ಸಂಸ್ಕಾರ ಮಾಡ್ಕೊ. ಅದು ತನ್ನಿಂದಾನ ನಿನಗೆ ಪರಿವರ್ತನೆ ಹಾಕೋತ ಹೋಗ್ತದೆ. ಮಾಡಿ ನೋಡ್ಬೇಕಾದ್ರೆ ಅಗಲಬೇಡ. ಅವ್ರು ನೀನು ಆ ಅನುಭವಕ್ಕೆ ಬರುವವರೆಗೂ ಆ ಸಂಘವನ್ನು ಬಿಡಬಾರ್ದು. ಫಲ ಪಕ್ವಾಗುವವರೆಗೂ ಗಿಡದಾಗ ಇರ್ಬೇಕದು. ಇಲ್ಲ ಅಂದ್ರೆ ಕರ್ಲಗಾಯ ಆಗಿ ಹೋಗ್ಕತಿ ಅದು. ಪಕ್ವಾಗೋಕ್ಕಿಂತ ನನಗೆಲ್ಲ ಬಂತಪ್ಪ ನಾನು ಎಲ್ಲ ತಿಳಿದೇನೆ ಬಿಡೋದು, ಅದು ಕರ್ಲಗಾಯ ಆಗಿಬಿಡ್ತೈತಿ. ಪಕ್ವ ಆಗಿರ್ಬೋದು. ಪೂರ್ಣ ಜ್ಞಾನ ಸ್ಥಿತಿಯನ್ನು ಹೊಂದುವವರೆಗೂ ಆ ಸಂಘವನ್ನು ಬಿಡಬಾರ್ದು. ಪಕ್ವಾದಿಂದ ತಾನೇ ಅದ ಅಗಲಿ ಬಿಡ್ತೈತಿ. ಯಾಕ್ರಿ, ಅವಾಗ ನಿನಗೆ ಏನು ಬಾಧೆ ಆಗೋದಿಲ್ಲ. ಅವಾಗ ಹಂಗ ಅನುಭವ ಪಕ್ವ ಆತಂದ್ರೆ ಅಂಥವ್ರ ಸಂಘದಿಂದ ಆಕೈತಿ ನಿನಗೆ. ಬೇರೆ ಎಲ್ಲಿಯೂ ಸಿಗೋದಿಲ್ಲ. ಜಡಬುದ್ಧಿ ಜಡ ಸಂಘದಿಂದ ಅದು ಆ ಸಂಸ್ಕಾರ ಆಕೈತಿ. ಅದಕ್ಕೆ ಉತ್ತಮರ ಸಂಘ ಮಾಡಿ ನೋಡೋದು. ಮತಿಗೆ ಮಂಗಳವೀವುದಾವುದು ಉತ್ತಮರ ಸಂಘ. ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗಬೇಕಂತಂದ್ರೆ ಅಂಥವ್ರ ಸಂಘ ಮಾಡಿ ಸಿಗಬೇಕಲ್ಲ ನಿಮ್ಗೆ. ಅಂಥವ್ರು ಅಂತಿದ್ರು ಅವ್ರು ಹುಡುಕ್ಯಾಡ್ಕೊಂತ ಹೋದ್ರು ಸಿಗೋದು ಭಾಳ ಕಠಿಣ ಅದ. ಅಂಥವ್ರು ನಿಮ್ಗೆ ಎಲ್ಲರೂ ನಿನ್ನ ತಲೆ ಬೋಳ್ಸೋರು ಅದಾರ. ಯಾಕ್ರಿ, ಅಂಥವ್ರ ಸಂಘನ ಐತೆ. ನಿಜವಾಗಿ ಜನರ ಹಿತ ಮಾಡ್ಬೇಕನ್ನೋರು ಯಾರು? ಜ್ಞಾನಿ ಒಬ್ಬನ ತನ್ನ ಬ್ರಹ್ಮಜ್ಞಾನಿ ಅವನಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದ ಆಗೋದು. ಜ್ಞಾನಿ ಮಾನವತೆಗೆ ಮಾಡಿದಂಥ ಕಲ್ಯಾಣ ಜಗತ್ತಿಗೆ ಗೊತ್ತಿಲ್ದಾಗ ನಡೀತಿರ್ತೈತಿ. ಅದಕ್ಕೆ ಅವನ ಒಬ್ಬ ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತ ಅಂದ್ರೆ ಆತ್ಮಾನುಭವಿ. ತನ್ನನ್ನು ತಾ ತಿಳ್ಕೊಂಡವ. ಅವನಷ್ಟು ಕಲ್ಯಾಣ ಯಾರಿಂದನೂ ಆಗುದಿಲ್ಲ. ಎಲ್ಲ ಅವ ಶ್ರೇಷ್ಠವಾದದ್ದು. ಅದ ಅವಂಗ ಗುರು ಸ್ವರೂಪ ಅನ್ನೋದು. ಗುರು ಅಂದ್ರೆ ಶ್ರೇಷ್ಠವಾದದ್ದು. ಗುರುವಿಗಿಂತ ಶ್ರೇಷ್ಠವಾದದ್ದು ದೇವರು ದಿನರು ಇಲ್ಲ. ಅವೆಲ್ಲ ಅವು ನೀವು ಕಲ್ಪಿಸ್ಕೊಂಡದ್ದು ಅವು ದೇವರು ದಿನರು ಅನ್ನೋ. ನ ಗುರುರಧಿಕಂ ನ ಗುರುರಧಿಕಂ ಅಂತಹ ಗುರು ಸ್ವರೂಪ ಏನೈತಲ್ಲ ಅದು ಶ್ರೇಷ್ಠವಾದದ್ದು. ಅಂತಹ ಗುರು ನಮಗೆ ದೊರಕಿತಂದು
ನಿನ್ನ ಜನ್ಮನ ಅಂಟಕ್ಕೆ ಹೋತನಿಂದ ಅಂತ, ಶನಿ ಹರಿದು ಹೋತಿನಿಂದ ಅಂತ ಗುರುವಿನ ಮಾರ್ಗದರ್ಶನ ಅಂತವರ ಸಂಘ ಸಿಕ್ತದ. ಅಂತ ಗುರುಪಾದ ಸೇವೆ ದೊರಕೊಂಡಿತಾದೊಡೆ ಪೆರಿದಿಪ್ಪ ಪರಿಪಾಪ ಪರಿದು ಪೋಪದು ಕರ್ಪುರದ ಗಿರಿವು ಬೆಂದಂತೆ ಸರ್ವಜ್ಞ. ಸರ್ವಜ್ಞನ ವಚನನು ಬರೋಬ್ಬರಿ ಹೇಳ್ಯಾರ ಅವ್ರ ಅನುಭವಕ್ಕನುಸಾರವಾಗಿ. ಅಂತವ್ರ ಗುರುಗಳು ಸಿಗಬೇಕಿಲ್ಲ ನಿಮ್ಗೆ, ಸಿಕ್ಕರೆ ಮುಗೀತಿನಿಂದ. ಯಾಕ್ರಿ ನಮ್ಮ ಕಣ್ಣು ಭಾಳ ಕೆಟ್ಟ ಅಂತಿದ್ರು ಅಜ್ಜವ್ರು. ಕಣ್ಣು ಹತ್ತಿದ್ವು ಅಂದ್ರೆ ಮುಗಿದು ಹೋಯ್ತು, ಬಾದ ಅದು ಇವು ಅಂತಿದ್ರು ಅಜ್ಜವ್ರು. ಅಂತ ದಿವ್ಯ ದೃಷ್ಟಿ, ಮಹಾತ್ಮರ ದೃಷ್ಟಿ, ಜೀವಿಗಳ ಮ್ಯಾಗ ದಯಾಮಯ ದೃಷ್ಟಿ ಬಿತ್ತು ಅಂದ್ರೆ ಆ ಜೀವಿಗಳ ಕಲ್ಯಾಣ ಆಕೈತಿ. ಸಂಕಲ್ಪ ಮಾಡಿದ್ರೆ ಕಲ್ಯಾಣ ಆಕೈತಿ. ಅವ್ರು ಗೊತ್ತಾಗದಂಗೆ ಅವ್ರ ಸಂಕಲ್ಪ ಮಾಡ್ತಿದ್ರು, ಅರಿಯದ್ರಂಗೆ ಇದ್ದಿದ್ರು ಅವರು. ಯಪ್ಪ ನಿಮ್ಮ ನಾ ಏನು ಮಾಡವು ಹಿಂಗೆ ಅಜ್ಜ ಗೊತ್ತು ಹತ್ತು ಕೊಡಬಾರ್ದು ಅನ್ನೋದು ಇರ್ತೈತಿ ಅವ್ರಿಗೆ. ಜನರಿಗೆ ಗೊತ್ತು ಹತ್ಲಂಗೆ ಅವ್ರು ವರ್ತನೆ ಇರ್ತೈತಿ. ನಾನಾ ಮಾಡಿನಂತ ನಾವು ಮೊದಲಿಗೆ ಅಂತೀವಿ, ನನ್ನಿಂದ ನಾ ಹಾಕಂತ. ಇದು ಅಹಂಕಾರ. ಏನು ನಿಜವಾಗಿದ್ದವ ಏನಪ್ಪ ನಿಮ್ಮ ಅಜ್ಜನ ಆಶೆ ತಪಸ್ಪಾದ ಅವ್ರು ಮಾಡಿ ಆಗಿರ್ಬೇಕು, ನಾ ಏನು ಮಾಡೇನಪ್ಪ ಅಂತಿದ್ರು. ಒಳಗೆಲ್ಲ ನೀನ ಯಪ್ಪ ಮಾಡವ ಗೊತ್ತ, ನಿನ್ನ ಆಟ ಯಾವ ಗೊತ್ತಾಕೈತಿದು ತಿಳಿದಿಲ್ಲ. ಯಾಕೆ ತಿಳಿಯುವುದೇ ಶಿವಶರಣರ ಮಹಿಮೆ ಪರಿಪರ. ಒಳಗಿನ ಸ್ಥಿತಿ, ಆಂತರಿಕ ಸ್ಥಿತಿ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಹರಿಹರ ಬ್ರಹ್ಮಾದಿಗಳಿಗೂ ಗೊತ್ತು ಮಾಡಿಕೊಡುದಿಲ್ಲ ಜ್ಞಾನಿ. ಗೊತ್ತು ಮಾಡಿಕೊಟ್ಟವ ಅವ ಜ್ಞಾನಿ ಅಲ್ಲ. ಗೊತ್ತು ಮಾಡಿಕೊಡಬಾರ್ದು ಅನ್ನೋದ ಉದ್ದೇಶ ಇರ್ತದೆ ಅವ್ರಿಗೆ. ಅಂಥ ಮಹಾತ್ಮರು ಸಿಗುವುದು ಬಹಳ ದುರ್ಲಭ. ಸಿಕ್ಕರೆ ಶನಿ ಹರಿತಿನಿಂದ ಅಂತ ಜನ್ಮ ಜನ್ಮಾಂತರ. ಅದಕ್ಕೆ ಅಂಥವ್ರು ದರ್ಶನ ಭೇಟಿಯಾಗೋದು ಭಾಳ ಕಠಿಣ. ಬ್ರಹ್ಮನಿಷ್ಠ ಸಮಾಧಿ ಹೊಂದಿದ ಮಹಾತ್ಮನ ದರ್ಶನ ಆಗುವುದು ಭಾಳ ಕಠಿಣ. ಅದು ಏನೋ ಈ ನಾಡಿನ ಜನರ ಪುಣ್ಯ. ಕಿವಿಗೆರೆ ಬೀಳ್ತಾವಲ್ಲ ಅಂತ ಮಾತು, ಅದು ಹೊಂದುವುದಂತೆ ಅಭ್ಯಾಸ ಮಾಡಿ ದೂರ ಉಳಿತು. ಜನ್ಮ ಜನ್ಮಾಂತರ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಮಾಹಿತಿ ಮಾಡ್ಕೊಂಡು ಅದಕ್ಕೆ ಅವ್ರ ಮಾತಿನ ಮ್ಯಾಗ ಶ್ರದ್ಧೆ ಇಟ್ಟ ನಡ್ಕೋಬೇಕಪ್ಪ, ನಾನು ಅದರಂತೆ ನಡಿಬೇಕು ಅನ್ನೋದು ಐತಲ್ಲ, ಅದು ಪುಣ್ಯ. ಈ ನಾಡಿನ ಜನರ ಪುಣ್ಯ ಭಾಗ್ಯ ಐತಿ. ಅದಕ್ಕೆ ಇದು ನಡೆದೈತಿ. ಐತಿ ನಿಮ್ಮ ಪುಣ್ಯ ಇದ್ದಲ್ಲಿ ಹೇಳ್ಕೊಂಬಂದೈತಿಪ್ಪ. ಇಲ್ಲೇ ಇಲ್ಲ ಅಂದ್ರೆ ತಿರ್ಗ್ಯಾಕತ್ತೈತಿ ಶರೀರ ಅಂತಿದ್ರು ಅಜ್ಜವ್ರು. ಈ ಜೀವಿಗಳಿಗೆಲ್ಲ ಹೇಳ್ಬೇಕಾಗೈತಿ, ಬೋಧ್ ಮಾಡೋದಕ್ಕೆ ಐತಿ, ಪ್ರಾರಬ್ಧ ಐತಿ ಅಂತ ಇಲ್ಲಿ ಹೇಳ್ಕೊಂಡ್ ಬಂದೈತಿ. ಇಲ್ಲ ಅಂದ್ರೆ ಇಲ್ಲೇಲಿ ಬರ್ತಿರ್ತದೆ ಅಜ್ಜವ್ರು. ಈ ನಾಡಿನ ಜನರ ಪುಣ್ಯ ಐತಿ ಹೇಳ್ಬೇಕಾಗೈತಿ. ಎಲ್ಲ ಬಿಟ್ಕೊಟ್ಟು ಬರುದಂದ್ರೆ ಆಕೈತೇನೇನು ಬಿಟ್ಕೊಟ್ಟು ಹೋಗಾಕೆ ಅಲ್ಲಿ ಹೇಳ್ಕೊಂಬರ್ತೈತೆ. ಅದು ಜೀವಿಗಳ ಪ್ರಾರಬ್ಧ ಇತ್ತಂದು ಏನ್ ಕಡಿಮೆ ಇತ್ತು ಅವ್ರಿಗೆ ಬಿಟ್ಬಿಟ್ಟು ಊರೂರು ಅಡ್ಡಾಡಕ್ಕ. ಯಾಕ್ರಿ ಜಗತ್ತಿನ ಕಲ್ಯಾಣಕ್ಕಾಗಿ ಅವ್ರ ಮನೆ ಬಿಡಬೇಕಾಗಿ ಸ್ಥಾನ ಪ್ರತ್ಯಾಹಾರ ಮಾಡಿದ್ರು. ಹೊಳ್ಳಿ ನೋಡ್ಲಿಲ್ಲ ಊರ ಕಡೆ, ಇದ್ರ ಮನೆ ಕಡೆ. ಅವರು ಯಾಕೆ ಜಗತ್ತಿನ ಕಲ್ಯಾಣ ಆಗ್ಬೇಕಾಗಿತ್ತು. ಅದಕ್ಕಾಗಿ ಆ ಶರೀರ ಐತಿ, ಜಗತ್ತಿನ ಕಲ್ಯಾಣಕ್ಕಾಗಿ. ಹಲೋ ನಾಗು, ಹಲೋ ನಾವು ಆ ಪ್ಲೇಟ್ ಹಚ್ಚೋದಿತ್ತು ತಳಪ, ಅದಕ್ಕೆ ನಿನಗೆ ಫೋನ್ ಹಚ್ಚಿದ್ವಿ. ಇವಾಗ ಕರೆಂಟಿನ ಇವನ್ನ ಪ್ಲೇಟ್ ಹಚ್ಚೋದು ಅವನ ಅವ ಅದಾವಲ್ಲ ಇಲ್ಲೇ ಪ್ಲೇಟ್ ಇದ್ದು ಅದ ಅವನ್ನ ಹಚ್ಚೋದಂದ್ರೆ ಗಿರೀಶ ಬಣ್ಣ ಹಚ್ಚಿಂದ ಹಚ್ಚೋನ್ ಬಿಡ್ರಿ ಅಂದ ನಾವು. ಅದಕ್ಕೆ ಇನ್ನ ಇಲ್ಲ. ಅದ ಆಯ್ತು. ಆಯ್ತು ಆಯ್ತಾಯ್ತು. ನಾವು ಕರೆಂಟ್ ನಾವು ವೈರಿಂಗ್ ಫೋನ್ ಹಚ್ಚಿದಾಗ ಕರೆಂಟ್ ಅದ ಕರೆನ್ಸಿ ಇದ್ದಿದ್ದಿಲ್ರಿ. ಅದಕ್ಕೆ ಮಹಾತ್ಮರ ಸಂಘ ಒಡನಾಟ ಎಲ್ಲರಿಗೂ ಐತಿ. ಈ ನಾಡಿನ ಜನರಿಗೆಲ್ಲ ಅದಾಗೈತಿ ಸಂಸ್ಕಾರ. ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ನಿಮ್ಮ ಕೈಯಾಗ ಐತಿ ನೋಡಪ್ಪ. ಏನಂದ್ರೆ ಎಲ್ಲ ಮಾಹಿತಿ ಹೇಳಿದ್ದಾಗೈತಿ. ಹೌದ್ರಿ, ಇದ್ದು ನಮ್ಮಪ್ಪ ಏನು ಹೇಳ್ಯಾನ ಮಾಹಿತಿ ನನಗೆ ಒಂದಾನ ಆಗ್ಲಿಕ್ಕೂ ನೀವಾರ ಹೊಂದ್ಕೊಂಡಿರ್ರಿ. ಇದಕ್ಕಿದ್ದಂಗೆ ಹೇಳಿ ನಾ ಮಾಹಿತಿ ಪಾಕಶಾಸ್ತ್ರದೊಳಗೆ ಪ್ರಾವೀಣ್ಯತೆಯನ್ನು ಪಡೆದೀನಿ. ನನ್ನ ಅಂತೆಲೆ ಅಡುಗೆ ಮಾಡುವ ಸಾಮಾನಿಲ್ಲ,
ಎಲ್ಲ ಸಾಮಾನು ಅನುಕೂಲ ಇದ್ದವ್ರು ಮಾಹಿತಿ ಹೇಳ್ತೇನೆ, ಅದನ್ನ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಲಾಭ ತಗೋರಿ ಅಂತ. ನನಗಿನ್ನೂ ಆಗವಲ್ದಂತ ಅಪ್ಪ ಅವ್ರು ಅಂತಿದ್ರು. ನಮ್ಮಪ್ಪ ಹೊಂದಿದ ಸ್ಥಿತಿ ಹೊಂದಾಕ ನನಗಿನ್ನೂ ಆಗವಲ್ದು. ಎಂಥವ್ರು ನೀವು ಪುಣ್ಯಾತ್ಮರು ಯಾರು ಇದ್ರ ಮಾಹಿತಿ ಸರಿಯಾಗಿ ಹೇಳ್ತೀನಿ, ಅದನ್ನು ಅಭ್ಯಾಸದಾಗ ತೊಡಗಿ ಅದ್ರ ಲಾಭ ಮಾಡ್ಕೋರಿ. ಅದಾರ ಇಲ್ಲ ಅಂತ ಹೇಳಕ್ ಬರ್ದ್ರು, ಎಲ್ಲೋ ಒಬ್ರು ಸಿಗ್ತಾರ. ಅದಾರಂತ ಹೇಳಕ್ ಹಸ್ತೈತಿ ಅಂತಿದ್ರು ಅಜ್ಜ. ಇಲ್ಲಿ ಒಬ್ಬೊಬ್ರು ಪುಣ್ಯಾತ್ಮರು ಇರ್ತಾರ, ಅದಕ್ಕೆ ಅದನ್ನು ಹೇಳಕ್ ಹಚ್ಚೈತಿಪ್ಪ ಇದು ಅಂತಿದ್ರು ಅಜ್ಜ. ಏನೋ ಒಂದು ಪುಣ್ಯದ ಕಾಲ. ಇಷ್ಟು ಜನರಿಗೆ ನಂಬಿಕೆ ಐತಿ, ಇನ್ನು ಅದು ಉಳಿದಿಲ್ಲ ಅಂತ. ಅಧ್ಯಾತ್ಮ ವಿದ್ಯಾ ಅದನ್ನು ಕೇಳೋರು ಇಲ್ಲ, ಇನ್ನು ಎಲ್ಲ ಲೋಪಾಗಿ ಹೋಗತ್ತೆ ಅಂದ್ರೆ ಅಜ್ಜವ್ರು. ಎಲ್ಲರೂ ಇದಕ್ಕೆ ಮಳ್ಳಾಗವ್ರು, ಹೊರಗಿನ ಇದಕ್ಕೆ ಬಾಂಡಿಗೆ ಸೊಣ್ಣಕ್ಕೆ ಮಳ್ಳಾಗವ್ರು ಅದಾರೆಲ್ಲ. ಹೌದಿಲ್ಲ? ವ್ಯಾಮೋಹ. ಅದಕ್ಕೆ ಇಂದ್ರಿಯಗಳ ವ್ಯಾಮೋಹಕ್ಕೆ ಬಿದ್ದುಬಿಟ್ಟೇವು ನಾವು. ಈ ಅನುಭವದ ಬ್ರಹ್ಮಜ್ಞಾನವನ್ನು ಯಾರಪ್ಪ ಇದನ್ನ ಲಕ್ಷ್ಯ ಕೊಡೋರು? ಹೊರಗಿನ ಇದನ್ನೆಲ್ಲ ಬಿಟ್ಟು ಒಳಗ ಅಂತರ್ಮುಖಿಯಾಗಿ ಇದನ್ನು ಅನುಭವ ಮಾಡ್ಕೊಳ್ಳೋರು ಯಾರದೇನು? ಅದ್ರಾಗ ವೈರಾಗ್ಯ, ಗಟ್ಟಿ ವೈರಾಗ್ಯ, ದೃಢ ವೈರಾಗ್ಯ ಬರ್ಬೇಕಲ್ಲ. ಇವೆಲ್ಲ ದೋಷ ಕಂಡ ಇದ್ರಾಗ ಏನೂ ಇಲ್ಲಪ್ಪ, ಹುರುಳಿಲ್ಲ ಅಂತ ತಿಳಿದು ಒಳಗ ಅಂತರ್ಮುಖಿಯಾಗಿ ಅಭ್ಯಾಸ ಮಾಡೋವನ ಕೆಲಸ ಇದೇನು? ಈ ಜಗತ್ತಿನಾಗ ಏನಾರ ಮಾಡಬೇಕು, ಅದನ್ನು ಹೊಂದಬೇಕು, ಹಣಿಕೆ ಹಾಕೋಣ ಕೆಲಸ ಇಲ್ಲ. ಇನ್ನೂ ಒಂದು ಜಪಾಟಿ ನೋಡಬೇಕಂತೇವ್ ನಾವು. ಶರೀರ ಕ್ಷೀಣ ಆದ್ರೂ ಇನ್ನ ಬಿಡವಲ್ಲಿ ನಾವು ಅದ್ರಾಗ ಹಣಿಕೆ ಹಾಕೋದು. ಇದೆಲ್ಲ ಬೇಸರಾದವನ ಕೆಲಸ. ಗೋರು ಬಹುಮಾಲಿ ಗಳಿಕೆ ಹುಟ್ಟು ಸಾವುಗಳಿಗೆಲ್ಲ ಬೇಸರಾತಪ್ಪ, ಇನ್ನು ಬರಬಾರ್ದು ಇನ್ನು ಎಂದೆಂದು ಅಂತ. ನಿಜವಾಗಿ ಬೇಸರ ಆಗಿಲ್ಲ ನಮ್ಗೆ. ಅವು ಪ್ರತಿಕೂಲ ಆಗ್ಯಾವ ಅಂತ ಹೇಳಿ ನಾವು ಹೌದಿಲ್ಲ ಇತ್ತಾಗ ಬಂದೇವಿ. ಅನುಕೂಲ ಇದ್ರೆ ಯಾರು ಬರ್ತೇವೆ? ಎಲ್ಲ ಇದ್ದಾಗ ಬರ್ಬೇಕಿದೆ, ಅನುಕೂಲ ಇದ್ದಾಗ. ಹೌದಿಲ್ಲ? ಮನ್ಯಾಗ ಹೆಂಡ್ರ ಮಕ್ಕಳು ಕಾಡಾಟಕ್ಕೆ ಬಂದ್ಬಿಟ್ಟೇವು, ನಾವು ಊಟ ಸೇರಿ ಸರಿ. ಹೌದಿಲ್ಲ? ಎಲ್ಲಿರ ಸರಿ ಮರ, ಇಲ್ಲಾರ ತಾಂಡಗೆ ಬಂದಿರ್ತೇವೆ. ಅಲ್ಲಿ ಏನ್ ಕಿಟಕಿಟಿ ಮರ, ಕಟ್ಗ್ಯಾನ ಹೊಳ್ದಂಗ ಮನ್ಯಾಗ ಕುಂಡ್ರಾಕ್ ಹೊಡಿದ್ರಪ್ಪ. ನೆಮ್ಮದಿಯಾರು ಬರ್ತೈತಿ, ಅದ್ರ ಕಾಟಕ್ಕೆ ಬರ್ತೇವ ಮರ. ಇನ್ನು ಒಟ್ಟು ಹೆಂಗಾರ ಬಂದ್ರೆ ನಿನಗೆ ಲಾಭ ಐತಿ ನೋಡು. ಒಟ್ಟು ಹೆಂಗಾರ ಮಾಡಿ ಬಂದಿದ್ರು ಕಿಮ್ಯಾಗಾರ ಹಾಕ್ಬೋದು. ಮುಂದೆ ನಿನಗೆ ಲಾಭ ಐತಿ, ಈಗ ಗೊತ್ತಾಗೋದು ನಿಮ್ಗೆ ಮುಂದೆ ಐತದ್ರ ಲಾಭ ಅಂತಿದ್ರು ಅಜ್ಜವ್ರು. ಅಲ್ಲಿ ಇಷ್ಟು ವೇಳೆ ಅಲ್ಲಿ ಪಂಟ ಪಡ್ಕೊಂತ ಕುಂತ್ರಿ, ಎದಕ್ಕೆ ಬಂತು? ಹಾಳಾಗಿ ವೇಳೆ ಎಲ್ಲ ವ್ಯರ್ಥ ಹೋಗೈತಿ. ನಿನ್ನ ಆಯುಷ್ಯದೊಳಗೆ ನಿನ್ನ ವೇಳೆ ಸಾರ್ಥಕ ಮಾಡ್ಕೊಂಡದ್ದಂದ್ರೆ ಇದ ವೇಳೆ ನೋಡಿ. ಇಷ್ಟರ ನೀನು ಇದ್ರಾಗ ನೀ ಕಾಲು ಕಳಿತಿಯಲ್ಲ, ಅದಕ್ಕೆ ಲಾಭ ಮಾಡ್ಕೊರಿ. ಕೇಳೋದು ಬಿಡಬೇಡ್ರಿ ಅಂತ. ತಿಳಿದೇ ಇರಲಿ. ಶ್ರವಣ ಏನದ ನೋಡು, ದೊಡ್ಡ ಸಾಧನದ. ನೀನು ಅದೊಂದು ಮಾತ್ರ ಪಾಲ ಮಾಡಂತಿದ್ರ. ಕೇಳ್ಕೊಂತ ಹೇಳ್ಕೊಂತ ಅದು ಕ್ರಮೇಣ ನಿನಗದು ಪ್ರಗತಿ ಆಗೇ ಆಕೈತಿ. ನಿರಾಶೆ ಆಗಕ್ಕೆ ಹೋಗ್ಬೇಡ. ನಾ ಕೇಳಿದವ್ರು ಏನಾಗ್ಯಾರ, ಹೇಳಿದವ್ರು ಏನಾಗ್ಯಾರ ಅಂತಿರ್ತಾರ. ಅವ್ರು ಕುತ್ಕೊಂಡು ಮಾತಾಡ್ತಿರ್ತಾರ ಕಟ್ಟಿ ಪಂಟ. ಕೇಳ್ತಾವಪ್ಪ, ಹೇಳ್ತಾವ, ಮತ್ತೇನ್ ಮಾಡ್ತಾವ್ರು? ಕತ್ತಿಗೇನು ಗೊತ್ತ? ಹತ್ತಿ ಕಾಳು ಸವಿ. ಅದನ್ನ ಕೇಳಿ ಆನಂದ ಹೊಂದಿದವ್ರಿಗೆ ಗೊತ್ತಿರ್ತೈತಿ ಶ್ರವಣದ ಟೈಮ್ನಾಗ ಏನು ಲಾಭ ಆಕೈತಿ ಅನ್ನೋದು. ಹೌದಿಲ್ಲ? ಅದಕ್ಕೆ ಅದ್ರ ಕಡೆ ಲಕ್ಷ ಕೊಟ್ಟ ಕೇಳೋದೊಂದು ಮಾಡ್ಬೇಕು. ಇದೊಂದು ಜನ್ಮ ಬರೀ ಕೇಳೋದಾಗಲಿ. ಈ ಸಂಸ್ಕಾರ ನಿನಗೆ ಗಟ್ಟಿ ಆತನ, ಮುಂದಿನ ಜನ್ಮದಾಗ ಅದು ಮನನ ಕೇಳಿಸ್ತೈತಿ. ಮನನ ಅಧಿಕ ಆತದ, ಅದು ಅಭ್ಯಾಸ ಗಟ್ಟಿ ಆತದ, ನಿಧಿಧ್ಯಾಸನ ಅದು ಪಕ್ವ ಆತದ, ಜ್ಞಾನ ಸಮಾಧಿ ಹತ್ತದ ನೀನು. ಅವಾಗ ನಿನ್ನ ಜನ್ಮ ಸಾರ್ಥಕ. ಇದು ಎಲ್ಲಿ ಸಿಗೋದಿಲ್ಲ ನಿಮ್ಗೆ. ಜಗತ್ತೆಲ್ಲ ಪರ್ಯಟನೆ ಮಾಡಿರೋ ನಿವುಳು ನಿನ್ನ ನಿಜದ ಬಗ್ಗೆ. ಎಲ್ಲರೂ ಅನ್ಯವಾಗಿ ಇನ್ನೊಂದು ಐತೆ ಅನ್ನೋದನ್ನ ತಲೆಯ ತುಂಬವ್ರದಾಗ. ಏನೂ ಇಲ್ಲ, ನಿನ್ನ ಹೊರತು ಇನ್ನೊಂದು ಏನೂ ಇಲ್ಲ. ಗಟ್ಟಿ ತಿಳ್ಕೊ ಇದನ್ನ. 3 ಕಣ್ಣು ಹಚ್ಕೊಂಡು ಬಿದ್ದ ನಿಂತೈತೆ ಅಂದ್ರು ಅದು ಅಲ್ಲಂತ ತಿಳ್ಕೊ. ಅದು ಯಾವುದೋ ದೇವರಲ್ಲ, ನಿನ್ನ ಹೊರತು ಅದು ಇಲ್ಲ. ನಿನ್ನ ಕಲ್ಪನಾದಾಗ ತೋರಿದ್ದ. ಎಷ್ಟು ಬೆದರಿಯಾರಲ್ಲೋ ಕಲ್ಪನಾಗ ಬಂದದ್ದಕ್ಕೆ, ಮಾಯಾಗೆ ಕಲ್ಪಿತದ. ಮಾಯನ ಕಲ್ಪಿತದ, ಈ ಜಗತ್ತನ ಕಲ್ಪಿತದ. ಜಗತ್ತು, ದೇವರು, ದಿನರು ಎಲ್ಲ ಕಲ್ಪಿತ. ಎಲ್ಲವೂ ನಿನ್ನ ಭ್ರಮಾದೊಳಗೆ. ಭ್ರಮೇಣಾಹಂ ಭ್ರಮೇಣತ್ವಂ ಭ್ರಮೇಣೋಪಾಸಕ ಜನ ಭ್ರಮೇಣ ಈಶ್ವರ ಭಾವತ್ವಂ ಬ್ರಹ್ಮ ಮೂಲಮಿದಂ ಜಗತ್. ಎಲ್ಲವೂ ನಿನ್ನ ಭ್ರಮ ಕಲ್ಪನಾದೊಳಗೆ ತೋರೈತಿದೆ. ಕಲ್ಪನಾ ಅಡಿಗೆದಾಗ ಏನೈತಿ ನೋಡ್ಕೊ. ಎಲ್ಲ ಅಡಿಗೆ ಹೋಗೈತಿ, ನೀ ಅಡಗುದಿಲ್ಲ. ಅಡಗಿದ್ದನ್ನು ನೀ ನೋಡ್ತಿ. ಏನೂ ಇಲ್ರಿ, ಎಲ್ಲ ಅಡಿಗೆ. ನಿದ್ದೆ ಎತ್ತಾಗ ನೀ ಅದಿಯಲ್ಲಿ ಅದನ್ನು ಅರಿಯುವಂತ ಅರಿವು ನೀನು. ನಿದ್ರೇನು ಅರಿವ ಆ. ಅನುಭವಿಪ ಕರ್ಣ ಉಂಟು, ಅದ ನೀ ಅರಿವು.
ಆ ನಿದ್ದೆನೂ ತಿಳಿತಿ, ಎಚ್ಚರಿಕೆನೂ ತಿಳಿತಿ, ಕನಸಿನ ವ್ಯವಹಾರವನ್ನೂ ತಿಳಿತಿ. ಅವು ಯಾವ ವಿಕಾರನೂ ನಿದ್ದೆ ಮಬ್ಬನೂ ನಿನಗೆ ಹತ್ತಿಲ್ಲ, ಎಚ್ಚರಿಕೆ ವಿಕಾರನೂ ನಿನಗೆ ಹತ್ತಿಲ್ಲ, ಕನಸಿನ ವಿಕಾರನೂ ನಿನಗೆ ಹತ್ತಿಲ್ಲ. ಎಲ್ಲದಕ್ಕೂ ಸಾಕ್ಷಿಯಾಗಿ ಐತಿ ನಿನಗಿರು. ಯಾವಾಗಲೂ ಇದ್ದಾವ ನೀನು. ಈಗಿದ್ದು ಇಲ್ಲದಂಗೆ ಆಗೋದು ನಿನ್ನ ಸ್ವರೂಪ ಅಲ್ಲ, ಯಾವಾಗಲೂ ಇದ್ದದ್ದ ನಿನ್ನ ಸ್ವರೂಪ. ಈ ಶರೀರ ಎಷ್ಟು ದಿನ ಆದ್ರಿ ಬಂದ, ಇಂತಿಷ್ಟು ವರ್ಷ ಆದ್ರಿ, ಅವಧಿ ಮುಗಿದು ಹೋತದು. ಆದ್ರೆ ನೀನು ಹೋಗ್ಲಿಲ್ಲ. ಬಂದದ್ದು ಶರೀರ, ಹೋದದ್ದು ಶರೀರ. ನೀ ಅದ್ರ ಕೂಡ ಬರ್ಲಿಲ್ಲ, ಅದ್ರ ಕೂಡ ಹೋಗ್ಲಿಲ್ಲ. ನೀನ ಬೇರೆ, ಶರೀರನ ಬೇರೆ. ನಾನೇ ಹುಟ್ಟಿನಿ, ನಾನೇ ಸಾಯ್ತೀನಿ ಅಂತ ನಿನಗೆ ಭ್ರಮ ಆಗೈತಿ. ನಿನಗೆ ಇದನ್ನು ಕಳ್ಕೋ. ಇದನ್ನು ಮನುಷ್ಯನ ಜನ್ಮಕ್ಕೆ ಬಂದಾಗ ನೀ ಯಾವಾಗಲೂ ಇರಾವ ಅನ್ನೋದನ್ನು ತಿಳ್ಕೊ. ನೀ ಹೋಗಾವಲ್ಲ, ಆಗಂತಕ ವಸ್ತು ಅಲ್ಲ, ಬಂದು ಹೋಗೋದಲ್ಲ. ನಿನ್ನ ಸ್ವರೂಪ ಯಾವಾಗಲೂ ಇದ್ದದ್ದು. ಅದು ಇಲ್ಲದಾಗೂ ಅದಿ, ಅದು ಇದ್ದಾಗೂ ಅದಿ, ಯಾವಾಗಲೂ ಇರುವಂಥದ್ದು. ಎಂದೂ ಅದಾವ ನೀನು, ಈಗೂ ಅದಿ, ಇನ್ನು ಮುಂದೂ ನೀನೇ ಇರ್ತಿ. ಅದು ಅಂತೋಚ ವರ್ತಮಾನಿಪಿ ತತಃ. ಆದಿಯಲ್ಲಿ ನೀನದಿ, ಅಂತ್ಯದಲ್ಲಿ ನೀನಿದೆ, ಮಧ್ಯದಲ್ಲಿನೂ ನೀನದಿ. ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ ಅನ್ನೋದು ನೀ ಅನುಭವತ್ವವನ್ನು ಗಟ್ಟಿಯಾಗಿ ಉಳ್ಕೊಂಡು, ಅವಾಗ ನಿನಗೆ ಮುಕ್ತಿ. ಇಲ್ಲ ನಾನು ಬರಾವ ಹೋಗಾವ ಅಂತ ಅಲ್ಲದನ್ನು ಹಿಡ್ಕೊಂಡು ಕುಂತೀನಿ. ಬದ್ದದ್ದು ಯಾವುದು, ಹೋಗೋದು ಯಾವುದು, ನೀ ಯಾರು ನೋಡ್ಕೊ. ಹಿಂಗೆಲ್ಲ ವಿಚಾರ ಮಾಡಿ ಇದರ ಬಗ್ಗೆ ನಿಜವನ್ನ ತಿಳ್ಕೊಂಡು ಉಳ್ಕೋಬೇಕಾಗಿದೆ. ಅದಕ್ಕೆ ಮಹಾತ್ಮರ ಸಂಘ ಮಾಡಿದಾಗ ಇದೆಲ್ಲ ಗೊತ್ತಾಕತಿ, ನಿಜವಾದ ಹಕ್ಕಿಕತಿ. ಇಲ್ಲ ಅಂದ್ರೆ ಈ ಜಡಬುದ್ಧಿ ಜಡಸಂಗದಾಗ ಏನು ಬರ್ತಕ್ಕತಿ? ಎಲ್ಲ ಅಜ್ಞಾನದೊಳಗೆ ಬಿದ್ದು ಹೋಗೋ ಪಾಳೆ ಬರ್ತೈತಿ. ಸುಳ್ಳ ವೇಳೆ ಕಳಿತೇವೆ ನಾವು, ವೇಳೆ. ಅದಕ್ಕೆ ಇಂಥ ಅವ್ರ ಸಂಘ ಮಾಡಿದಾಗ ನಮ್ಮ ವೇಳೆ ಸಾರ್ಥಕ ಅಥವಾ ನಿಜವನ್ನ ತಿಳ್ಕೊಳಕ್ ಅನುಕೂಲ ಆಕೈತಿ. ಮಾಡಿ ನೋಡು, ಅಂತ ಅವ್ರ ಸಂಘದಾಗ ವೇಳೆ ಕಳಿ ನೋಡಿ. ಅವ್ರು ಹೇಳುವಂಥ ವಿಚಾರಗಳನ್ನ ಲಕ್ಷ ಕೊಟ್ಟು ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ನಿನ್ನ ಲಾಭ. ಬಾಕಿ ವೇಳೆ ಎಲ್ಲ ವ್ಯರ್ಥ. ಖಾಲಿ ವ್ಯರ್ಥ ಬರಿಗತ ಗೋಷ್ಠಿಗಳನ್ನು ಬಿಡಬೇಕು, ಸೃಜನ ಗೋಷ್ಠಿಗಳನ್ನು ನಡೆಸಬೇಕಂತ ಇದಕ್ಕೆ ಹೇಳ್ಯಾರಜ್ಜ ಅವರು. ಒಳ್ಳೆ ವಿಚಾರವಂತರ ಮಾತುಗಳನ್ನು ಕೇಳೋವನ್ನು. ಕೇಳೋದ್ರಿಂದ ನಿನ್ನಲ್ಲಿ ಅದು ಜಾಗೃತ ಆಕೈತಿ. ನೀನು ಯಾರಿದ್ದೆ ಅನ್ನೋದು ನಿನಗೆ ಅನುಭವ ಬರಕ್ಕೆ ಶುರು ಆಕೈತಿ. ನಮ್ಗೆ ಅಜ್ಞಾನ ಮತ್ತೊಟ್ಟು ಗಟ್ಟಿ ಆಕೈತಿ. ಅವ್ನು ಬಿಟ್ಟೆ ಅಂದ್ರೆ, ಶ್ರವಣ ಮಾಡೋದು ಬಿಟ್ಟೆ ಅಂದ್ರೆ ಮತ್ತೊಟ್ಟು ಅಜ್ಞಾನ ಗಟ್ಟಿ ಆಕೈತಿ. ವ್ಯಾಮೋಹಕ ಬೀಳ್ತಿ ಮತ್ತೆ. ಅದು ಅಜ್ಞಾನ ಗಟ್ಟಿ ಆದಂದ್ರೆ ಯಾವಾಗ ನಿನಗೆ ಎಚ್ಚರ ಆಗೋದು, ಯಾವಾಗ ನೀ ತಿಳ್ಕೊಳ್ಳೋದು, ಯಾವಾಗ ನೀನು ಎಷ್ಟೆಷ್ಟು ಇದ್ರಾಗ ನೀ ಮುಂದುವರಿತಿ, ಅಷ್ಟಷ್ಟು ನಿನಗದು ಹಿಂದಕ್ಕೆ ಸರ್ಕೋಂತ ಹೋಗೈತಿ ಅಜ್ಞಾನ. ಪ್ರಯತ್ನ ಮಾಡ್ಬೇಕಾ ಮತ್ತೆ. ನಾವೆಲ್ಲ ಕೇಳೇವಳಂತ ಅಲ್ಲೇ ಅಲ್ಲಿ ಹಣದ ಮುಂದೆ ಕುಂತ ಏನ್ ತಪ್ಪು? ಅಳು ತಪ್ಪುದಿಲ್ಲ. ನಿನ್ನ ಮತ್ತು ದುಃಖ ಕೊಡೋದನ್ನ ಅದು ಅಲ್ಲೇ ಇದ್ದ ಏನ್ ಮಾಡ್ಕೋತಿ? ಹೇದ್ರಾಡಿ ಮಾಡಿದ್ರೆ ಸಹ ಇದ್ದಿದ್ದು ಸ್ಥಾನ ಪ್ರತ್ಯಾಹಾರ ಬೇಕಿದಾಗ ಅಭ್ಯಾಸ ದಶೆಯೊಳಗೆ ಬಿಟ್ಟಾಗಿದ್ದು ನಮ್ಗೆ ಪರಿವರ್ತನೆ ಆಕೈತಿ, ನಮ್ಗೆ ಗೊತ್ತಾಕೈತಿ. ಸ್ವಲ್ಪ ಸ್ವಲ್ಪ ಬಿಟ್ಕೋಂತ ಬಂದು ಪೂರ್ಣ ಬಿಡಾಕ್ ಬರ್ತೈತಿ ನಿಮ್ಗೆ. ಸಟಕ್ಕಿನ ಒಮ್ಮಿಗ್ಲೆ ಬಿಡು ಆಗೋದು ಆ ಕೆಲಸ ಅಲ್ಲೈತಿ. ಮನುಷ್ಯನಾಗಿಂದ ಎಲ್ಲ ಬಹಳ ದಿನದ ಕಿರುವುದು ತೆಗೆದು ಹಾಕ್ಬೇಕಾರ ಮಹಾತ್ಮರ ಸಂಘದಿಂದ ವಿಚಾರ ಮಾಡಿ ಮಾಡಿ ಕ್ರಮೇಣ ಅದು ಕಡಿಮೆ ಅಕ್ಕೋಂತ ಹೋದಾಗ ಪೂರ್ಣ ಅದು ಅನುಭವ ಬರ್ತೈತಿ ನಮ್ಗೆ. ಅದಕ್ಕೆ ಸ್ವಲ್ಪ ಯಾಕಾಗೋದಕ್ಕೆ ಅದನ್ನ ನೀನು ಅದು ದೊಡ್ಡದಂತ ತಿಳ್ಕೊ. ದೊಡ್ಡ ಸಾಧನ. ಸ್ವಲ್ಪ ಯಾಕೋಲ್ಲ, ಕೇಳೋದು ಬಿಡಬೇಡ ನೀ. ಎಷ್ಟ ಟೈಮ್ ಇರುವಲ್ಲಕ್ಕೆ ನೀ ಬಂದ ಅಲ್ಲಿ ಕುಂತು ಕೇಳೋದು ದೊಡ್ಡ, ಅದೊಂದು ಸಾಧನ ನಿಂದು. ಅದಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಮತ್ಯಾವುದಿಲ್ಲ ಶ್ರವಣಕ್ಕಿಂತ ಜಗತ್ತಿನೊಳಗೆ. ಯಾವ ಅದ್ರ ಕಡೆ ದುರ್ಲಕ್ಷ್ಯ ಮಾಡ್ತಾನ, ತನ್ನ ಇದನ್ನ ಹಾಳು ಮಾಡ್ಕೊಂತಾನ. ಅದಕ್ಕೆ ಮಹಾತ್ಮರು ಅದಕ್ಕೆ ಎಚ್ಚರಿಕೆ ಕೊಟ್ಟಾರ, ಮೊದಲು ಇದನ್ನ ಮಾಡಪ್ಪ ನೀನು. ಜನ್ಮಕ್ಕೆ ಬಂದದ್ದು ಸಾರ್ಥಕ ಆಕೈತಿ. ಕೇಳೋದರ ಮಾಡಿದೊಂದು ಜನ್ಮದಾಗ ಕಿವ್ಯಾಗರ ಕೊಯ್ದನು ಅಂದಾಗ ಅದು ಪರಿವರ್ತನೆ ಆಗೇ ತೀರ್ತೈತಿ. ಬೇಕಾದಂಥ ದಡ್ಡದನ ಪರಿವರ್ತನೆ ಆಗುಲೇ ಹೋಗುದನೇ ಇಲ್ಲ. ಅದಕ್ಕೆ ಅವಧಿ ಐತಿ. ಕೆಲವರಿಗೆ ದೌಡ್ ಆಕೈತಿ, ಕೆಲವರಿಗೆ ಲೇಟ್ ಆಗಿ ಆಕೈತಿ ಇಷ್ಟ. ಬಿಡು.
साधु संत महाराज को जय।